ಸುರಕ್ಷಿತವಾಗಿರಿಸಿಕೊಂಡು ಅವರು ರಾಜನ ಆಸ್ಥಾನದ ಅವಿಭಾಜ್ಯ ಅಂಗವಾಗಿದ್ದರು. ಆದರೆ ಅದೃಷ್ಟವು ಬೇರೆ ಯೋಜನೆಗಳನ್ನು ಹೊಂದಿತ್ತು. ನಿರ್ದಯ ಜಾನುವಾರು ಕಳ್ಳನಾದ ಸುಸಮನ್ ವಿರಾಟನ ಸಾವಿರಾರು ಬೆಲೆಬಾಳುವ ಜಾನುವಾರುಗಳನ್ನು ವಶಪಡಿಸಿಕೊಳ್ಳಲು ಪ್ರಾರಂಭಿಸಿದ್ದನು. ಈ ಬಿಕ್ಕಟ್ಟಿನ ಬಗ್ಗೆ ತನ್ನ ರಾಜನಿಗೆ ತಿಳಿಸಲು ಹತಾಶರಾದ ಆ ಧನಕರು ನಗರಕ್ಕೆ ಧಾವಿಸಿ ತನ್ನ ಬುದ್ಧಿವಂತ ಸಲಹೆಗಾರರು ಮತ್ತು ಪಾಂಡವರ ನಡುವೆ ರಾಜ ವಿರಾಟನ ಮುಂದೆ ಕಾಣಿಸಿಕೊಂಡನು. ಆ ಧನಕರು ರಾಜನಿಗೆ ತಲೆಬಾಗಿದನು. ಅವನ ಧ್ವನಿಯು ತುರ್ತಾಗಿ ನಡುಗುತ್ತಿತ್ತು. ಕೋಪರಾಕ್ರಮಶಾಲಿ ರಾಜನೇ, ಅವನು ಹೇಳಿದನು, ನಮ್ಮ ಸ್ನೇಹಿತರಾದ ತೀರ್ಥರು ಸುಸಮ್ಮನೊಂದಿಗೆ ಸೇರಿದ್ದಾರೆ ಮತ್ತು ನಮ್ಮ ಜಾನುವಾರುಗಳನ್ನು ನೂರಾರು ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ತೆರೆದುಕೊಳ್ಳುತ್ತಿದ್ದಾರೆ. ಅವು ಶಾಶ್ವತವಾಗಿ ಕಳೆದು ಹೋಗದಂತೆ ನೀವು ಅವುಗಳನ್ನು ರಕ್ಷಿಸಲು ತ್ವರಿತವಾಗಿ ಕಾರ್ಯನಿರ್ವಹಿಸಬೇಕು. ರಾಜ ವಿರಾಟನು ಶ್ರದ್ಧೆಯಿಂದ ಆತನ ಮಾತನ್ನು ಆಲಿಸಿದನು. ಆತನ ಭಾವವು ಚಿಂತೆ ಮತ್ತು ಸಂಕಲ್ಪದ ಮಿಶ್ರಣವಾಗಿತ್ತು. ಅವನು ತನ್ನ ಯೋಧರನ್ನು ಕರೆದು ಯುದ್ಧಕ್ಕೆ ಸಿದ್ಧನಾಗಲು ಪ್ರಾರಂಭಿಸಿದನು. ಮತ್ಸ್ಯದ ಸೈನ್ಯವು ರಥಗಳು, ಆನೆಗಳು, ಕುದುರೆಗಳು ಮತ್ತು ಪದಾತಿದಳಗಳ ಸಮೃದ್ಧಿಯನ್ನು ಹೊಂದಿದ್ದ ಭವ್ಯವಾದ ಸೈನ್ಯವಾಗಿತ್ತು. ಪ್ರತಿಯೊಬ್ಬ ಯೋಧನು ಹೊತ್ತಿ ಉರಿಯುತ್ತಿದ್ದ ಚಿನ್ನ ಮತ್ತು ಅಮೂಲ್ಯ ರತ್ನಗಳಿಂದ ಅಲಂಕರಿಸಲ್ಪಟ್ಟ ತಮ್ಮ ಹೊಳೆಯುವ ಗಕ್ಷಾಕವಚವನ್ನು ಧರಿಸಿದ್ದನು. ರಾಜನ ಪ್ರೀತಿಯ ಸಹೋದರನಾದ ಸೈತಾನಿಕನು ಅಸಲವಾದ ಉಕ್ಕಿನಿಂದ ಮಾಡಿದ ಮೇಲಂಗಿಯನ್ನು ಧರಿಸಿದ್ದನು. ಆದರೆ ಶಾತಾನಿಕನಿಗೆ ಜನಿಸಿದ ನಂತರ ಮದಿರಕ್ಷನು ಚಿನ್ನದ ಲೇಪಿತ ಉಕ್ಕಿನಿಂದ ಮಾಡಿದ ಬಲವಾದ ತಟ್ಟೆಯನ್ನು ಆರಿಸಿಕೊಂಡನು. ರಾಜನು ಸ್ವತಃ 100 ಸೂರ್ಯ ಮತ್ತು 100 ಕಣ್ಣುಗಳಿಂದ ಅಲಂಕರಿಸಲ್ಪಟ್ಟ ಅಭೇದ್ಯವಾದ ಕೋಟ್ ಅನ್ನು ಧರಿಸಿದ್ದನು. ಇನ್ನೊಬ್ಬ ಧೈರ್ಯಶಾಲಿ ಯೋಧನಾದ ಸೂರ್ಯದತ್ತನು 100 ಕಮಲದ ಹೂವುಗಳಷ್ಟು ಅಗಲವಾದ ಚಿನ್ನದಿಂದ ಲೇಪಿತವಾದ ಪ್ರಕಾಶಮಾನವಾದ ಕೋಟ್ ಅನ್ನು ಧರಿಸಿದ್ದನು. ಸೈನ್ಯವು ಯುದ್ಧಕ್ಕೆ ಸಿದ್ಧವಾಗುತ್ತಿರುವಾಗ ರಾಜ ವಿರಾಟನು ತನ್ನ ಸಹೋದರ ಶಾತಾನಿಕನನ್ನು ಉದ್ದೇಶಿಸಿ, ಕಂಕವಲ್ಲಭ, ತಂತ್ರಿಪಾಲ ಮತ್ತು ದಮಗ್ರಾಂತಿ ಉಗ್ರ ಯೋಧರಾಗಿದ್ದು ಅವರು ನಿಸ್ಸಂದೇಹವಾಗಿ ಶೌರ್ಯದಿಂದ ಹೋರಾಡುತ್ತಾರೆ. ಅವರಿಗೆ ಬ್ಯಾನರ್ಗಳನ್ನು ಹೊಂದಿರುವ ಕಾರುಗಳನ್ನು ನೀಡಿ ಮತ್ತು ಅವರು ತೂರಲಾಗದ ಮತ್ತು ಧರಿಸಲು ಸುಲಭವಾದ ಸುಂದರವಾದ ಕೋಟುಗಳನ್ನು ಧರಿಸಲಿ ಎಂದು ಹೇಳಿದನು. ಸಾತಾನಿಕನು ತಕ್ಷಣವೇ ಪಾಂಡವರಿಗೆ ಯುಧಿಷ್ಠಿರ, ಭೀಮ, ನಕುಲ ಮತ್ತು ಸಹದೇವರಿಗೆ ರಥಗಳನ್ನು ಸಿದ್ಧಪಡಿಸುವಂತೆ ಆದೇಶಿಸಿದನು. ರಾಜನ ರಥಧಾರಿಗಳು ತಮ್ಮ ಒಡೆಯನನ್ನು ಸಂತೋಷಪಡಿಸಲು ಉತ್ಸುಕರಾಗಿ ವೇಗವಾಗಿ ಕೆಲಸ ಮಾಡಿದರು. ಆ ಪರಾಕ್ರಮಶಾಲಿ ಯೋಧರು ನಂತರ ತಮ್ಮ ಹೊಸ ರಕ್ಷಾಕವಚವನ್ನು ಧರಿಸಿ ಉತ್ತಮ ಕುದುರೆಗಳಿಂದ ಜೋಡಿಸಲಾದ ತಮ್ಮ ರಥಗಳನ್ನು ಹತ್ತಿದರು. ಅವರು ಯುದ್ಧಭೂಮಿಯತ್ತ ಹೊರಟರು. ವಿರಾಟನ ಸೈನ್ಯವು ತನ್ನ ವೈಭವವನ್ನು ಸಾಟಿಯಿಲ್ಲದೆ ಮುನ್ನಡೆಸಿತು. ಸುಂದರವಾದ ದಂತಗಳು ಮತ್ತು ಬಾಡಿಗೆ ದೇವಾಲಯಗಳೊಂದಿಗೆ ತಲಾ 60 ವರ್ಷ ವಯಸ್ಸಿನ 60 ಆನೆಗಳು ಚಲಿಸುವ ಬೆಟ್ಟಗಳಂತೆ ರಾಜನ ರಥವನ್ನು ಹಿಂಬಾಲಿಸಿದವು. 8,000 ರಥಗಳು 1,000 ಆನೆಗಳನ್ನೊಳಗೊಂಡ ಮತ್ಸ್ಯದ ಪ್ರಮುಖ ಯೋಧರು. 2 ಸೈನ್ಯಗಳು ಉಕ್ಕಿನ ಮತ್ತು ಕೋಪದ ಉನ್ಮಾದದಲ್ಲಿ ಘರ್ಷಣೆ ನಡೆಸುತ್ತಿದ್ದಂತೆ ಸೂರ್ಯನು ಧೂಳಿನ ಬಯಲು ಪ್ರದೇಶದ ಮೇಲೆ ಅಪ್ಪಳಿಸಿದನು. ನಿರ್ಭೀತರಾದ ಯೋಧಾದ ಸತ್ಯಕಿ ಮತ್ತು ದ್ರುಪದ ಅವರ ನೇತೃತ್ವದಲ್ಲಿ ಮತ್ಸ್ಯರು ತಮ್ಮ ರಾಜ್ಯವನ್ನು ಬಹಳ ಸಮಯದಿಂದ ಭಯಭೀತಗೊಳಿಸುತ್ತಿದ್ದ ತ್ರಿಗರ್ತರನ್ನು ಎದುರಿಸಲು ತಮ್ಮ ನಗರದಿಂದ ಹೊರಟ 2 ಸೈನ್ಯಗಳು ಸಂಧಿಸುತ್ತಿದ್ದಂತೆ ಗಾಳಿಯು ಡ್ರಮ್ಗಳ ಗುಡುಗು ಮತ್ತು ಯುದ್ಧ ಕುದುರೆಗಳ ಕೂಗುಗಳಿಂದ ತುಂಬಿತ್ತು. ಬಲಿಷ್ಠ ಸುಸಮನ ನೇತೃತ್ವದಲ್ಲಿ ತ್ರಿಗರ್ತರು ಗಣನೆಗೆ ತೆಗೆದುಕೊಳ್ಳಬೇಕಾದ ಶಕ್ತಿಯಾಗಿದ್ದರು. ಆದರೆ ಮತ್ಸ್ಯರು ಭಯಭೀತರಾಗಿರಲಿಲ್ಲ. ಸಿದ್ಧವಾದ ಕತ್ತಿಗಳು ಮತ್ತು ಬಿಲ್ಲುಗಳೊಂದಿಗೆ 2 ಸೈನ್ಯಗಳು ಯುದ್ಧಕ್ಕೆ ಇಳಿದವು. ಉಕ್ಕಿನ ಮೇಲೆ ಉಕ್ಕಿನ ಘರ್ಷಣೆ ಮೈದಾನದಾದ್ಯಂತ ಪ್ರತಿಧ್ವನಿಸಿತು. ಯೋಧರು ಕಾಲ್ನಡಿಗೆಯಲ್ಲಿ ಮತ್ತು ಕುದುರೆಯ ಮೇಲೆ ಹೋರಾಡಿದರು.
ಸೂರ್ಯನ ಬೆಳಕಿನಲ್ಲಿ ಮಿನುಗುವ ತಮ್ಮ ದಂತಗಳನ್ನು ಹೊಂದಿರುವ ಆನೆಗಳು ತಮ್ಮ ಬೃಹತ್ ಪಾದಗಳ ಕೆಳಗೆ ಶತ್ರುವನ್ನು ತುಳಿದು ಶ್ರೇಣಿಗಳನ್ನು ಸುಟ್ಟು ಹಾಕಿದವು. ಗಾಳಿಯಲ್ಲಿ ಬೀಸುವ ಬಾಣಗಳ ಶಬ್ದವು ಮಾರಣಾಂತಿಕ ಪಕ್ಷಿಗಳ ಸಮೂಹದಂತೆ ಪದೇ ಪದೇ ಹೊಡೆಯುತ್ತಿದ್ದುವು. ಉಲ್ಬಣಗೊಳ್ಳುತ್ತಿದ್ದಂತೆ ಧೂಳಿನ ಮೋಡಗಳು ದಟ್ಟವಾಗಿ ಬೆಳೆದು ಸೂರ್ಯನನ್ನು ಕಣ್ಣಿಗೆ ಕಾಣದಂತೆ ಮರೆಮಾಡಿದವು. ಕೆಳಗಿರುವ ಅವ್ಯವಸ್ಥೆಯ ಸುಳಿಗೆಯಿಂದ ಕುರುಡರಾದ ಪಕ್ಷಿಗಳು ಆಕಾಶದಿಂದ ಬಿದ್ದವು. ಆ ಆಕಾಶವು ಹೋರಾಟಗಾರರ ಕೋಪದಿಂದ ನಡುಗುವಂತೆ ತೋರುತ್ತಿತ್ತು. ದೇವರುಗಳೇ ಭೂಮಿಯ ಮೇಲೆ ಇಳಿದು ವಿನಾಶ ಮತ್ತು ಕೋಲಾಹಲವನ್ನು ಸೃಷ್ಟಿಸಿದಂತೆ ಭಾಸವಾಗುತ್ತಿತ್ತು. ಆದರೂ ಅಂತಹ ಹತ್ಯಾಕಾಂಡದ ನಡುವೆಯೂ ಸಹ ಸೌಂದರ್ಯದ ಕ್ಷಣಗಳು ಕಾಣುತ್ತಿದ್ದವು. ಸೂರ್ಯನ ಬೆಳಕಿನಲ್ಲಿ ಒಬ್ಬ ಯೋಧನ ರಕ್ಷಾಕವಚವು ಚಿನ್ನದಂತೆ ಹೊಳೆಯುತ್ತಿತ್ತು. ಅವನ ಕತ್ತಿ ಮಾರಣಾಂತಿಕ ನಿಖರತೆಯಿಂದ ಹೊಳೆಯುತ್ತಿತ್ತು. ಬಿದ್ದ ಸೈನಿಕಳ ದೇಹಗಳು ನೆಲದಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಂತೆ ಸಾಲಾ ಮರಗಳ ಕಾಂಡಗಳು ಜೀವಂತವಾಗಿ ಕಾಣುತ್ತಿದ್ದವು. ಮತ್ತು ಈ ಎಲ್ಲದರ ನಡುವೆ ಆಹಾರಕ್ಕಾಗಿ ಕೂಗುವ ರಣಹದ್ದುಗಳ ಶಬ್ದವು ಗಾಳಿಯನ್ನು ತುಂಬಿ ತುಳಿದವು. ತನ್ನ ಪರಾಕಾಷ್ಠೆಯನ್ನು ತಲುಪುತ್ತಿದ್ದಂತೆ ಇಬ್ಬರು ಯೋಧರು ಯುದ್ಧ ಭೂಮಿಯಿಂದ ಹೊರಬಂದರು. ಸತ್ಯಕಿ ಮತ್ತು ಸುಸರ್ಮನ್ ಅವರ ಕಾರುಗಳು ದೈತ್ಯರಂತೆ ಪರಸ್ಪರರ ಕಡೆಗೆ ಗುಡುಗುತ್ತಿದ್ದವು. ತ್ರಿಗರ್ತರ ರಾಜನು ಚಿನ್ನದ ರಥದ ಮೇಲೆ ಹತ್ತಿದನು. ಮತ್ಸ್ಯಗಳ ರಾಜನಿಗೆ ಒಂದೇ ಯುದ್ಧಕ್ಕೆ ಸವಾಲು ಹಾಕಿದನು. ಇಬ್ಬರು ಯೋಧರು ಘರ್ಷಣೆ ಮಾಡಿದರು. ಅವರ ಬಾಣಗಳು ವೇಗವಾಗಿ ಮತ್ತು ನೇರವಾಗಿ ಹಾರುತ್ತಿದ್ದವು. ಮತ್ಸ್ಯಗಳ ಅಧಿಪತಿಯಾದ ರಾಜ ವಿರಾಟನು ಸೂರ್ಯದತ್ತ ಮತ್ತು ಮದಿರಕ್ಷರನ್ನು ತನ್ನ ಪಕ್ಕದಲ್ಲಿ ಹಿಡಿದುಕೊಂಡು ಹೊರಟು ಹೋದನು. ಅವರು ಒಟ್ಟಾಗಿ ತ್ರಿಗರ್ತ ಸೈನ್ಯದ ಹೃದಯ ಭಾಗಕ್ಕೆ ನುಗ್ಗಿ 100 ಶತ್ರು ಸೈನಿಕರನ್ನು ಹೊಡೆದುರುಳಿಸಿದರು. ಮತ್ತು ಅಂತಿಮವಾಗಿ ಅವರು ಸ್ವತಃ ಸುಸರ್ಮನನ್ನು ಎದುರಿಸಿದಾಗ ತ್ರಿಗರ್ತರ ರಾಜನು ಪ್ರಬಲ ವೈರ್ಯೆಂದು ಸಾಬೀತಾಯಿತು. ಹಲವು ಗಂಟೆಗಳ ಕಾಲ 2 ಸೈನ್ಯಗಳು ಘರ್ಷಣೆ ನಡೆಸಿದವು. 2 ಪಡೆಗಳು ಮೇಲುಗೈ ಸಾಧಿಸಲಿಲ್ಲ. ಧೂಳಿನ ಮೋಡಗಳು ಇನ್ನೂ ದಟ್ಟವಾಗಿ ಬೆಳೆಯುತ್ತಿದ್ದವು. ಭೂಮಿಯೇ ಅವ್ಯವಸ್ಥೆ ಮತ್ತು ವಿನಾಶದ ಮುಸುಕುಗಳಿಂದ ಆವೃತವಾಗಿದೆ ಎಂದು ತೋರುತ್ತಿತ್ತು. ಮತ್ತು ಇನ್ನೂ ಅಂತಹ ಕೋಪದ ನಡುವೆಯೂ ಸಹ ನೋಡಲು ವಿಚಿತ್ರವಾದ ಸೌಂದರ್ಯವಿತ್ತು. ಈ ಪ್ರಬಲ ಯೋಧರ ಅಚಲ ಮನೋಭಾವಕ್ಕೆ ಸಾಕ್ಷಿಯಾಗಿದೆ. ಕೊನೆಯಲ್ಲಿ ಉಕ್ಕಿನ ಈ ಕೋಲಾಹಲದಿಂದ ಯಾರು ವಿಜಯಶಾಲಿಯಾಗುತ್ತಾರೆ ಎಂಬುದು ಸ್ಪಷ್ಟವಾಗಿರಲಿಲ್ಲ. ಸೂರ್ಯನು ದಿಗಂತದ ಕೆಳಗೆ ಮುಳುಗಿ ಯುದ್ಧ ಭೂಮಿಯ ಮೇಲೆ ಚಿನ್ನದ ಹೊಳಪನ್ನು ಬೀಸಿದಾಗ 2 ಕಡೆಯ ಯೋಧರು ತಮ್ಮ ಹೋರಾಟದಲ್ಲಿ ಕ್ಷಣಾರ್ಧದಲ್ಲಿ ವ್ಯಾಮಗೊಳಿಸಿದರು. ಆದಾಗ್ಯೂ ಕತ್ತಲೆಯು ಸಂಕ್ಷಿಪ್ತವಾಗಿತ್ತು, ಏಕೆಂದರೆ ಚಂದ್ರನು ಆಕಾಶದಲ್ಲಿ ಎತ್ತರಕ್ಕೆ ಏರಿದ ತಕ್ಷಣ ರಾತ್ರಿಯನ್ನು ತನ್ನ ಬೆಳ್ಳಿಯ ಬೆಳಕಿನಿಂದ ಬೆಳಗಿಸಿದನು. ಯುದ್ಧವು ಹೊಸ ಉಗ್ರತೆಯಿಂದ ಪುನರಾರಂಭವಾಯಿತು. ಮತ್ಸ್ಯದ ರಾಜನಾದ ವಿರಾಟನು ತನ್ನ ರಥದಿಂದ ಇಳಿದು ತೀವ್ರ ನಿಶ್ಚಯದಿಂದ ತನ್ನ ಕಡೆಗೆ ಧಾವಿಸುತ್ತಿದ್ದ ತ್ರಿಗರ್ತನದ ಒಡೆಯನಾದ ಸುಶರ್ಮನ ದಾಳಿಗೆ ಒಳಗಾಗಿರುವುದನ್ನು ಕಂಡನು. ಯುದ್ಧದಲ್ಲಿ ನಿಪುಣನಾದ ವಿರಾಟನ ಸಹೋದರರು ತಮ್ಮ ರಾಜರೊಂದಿಗೆ ಸೇರಿಕೊಂಡರು ಮತ್ತು ಅವರು ಒಟ್ಟಾಗಿ ತ್ರಿಗರ್ತನರೊಂದಿಗೆ ಘರ್ಷಣೆ ನಡೆಸಿದರು. ಗುರಾಣಿಗಳನ್ನು ಹೊಡೆಯುವ ಗದೆಯ ಶಬ್ದ, ರಕ್ಷಾಕವಚದ ವಿರುದ್ಧ ಕತ್ತಿಗಳು, ಘರ್ಷಣೆ ಮತ್ತು ಮಾಂಸವನ್ನು ಕಚ್ಚುವ ಯುದ್ಧ ಕೊಡಲಿರಳು 2 ಸೈನ್ಯಗಳು ತೊಡಗಿಸಿಕೊಂಡಾಗ ಗಾಳಿಯನ್ನು ತುಂಬಿದ ಯುದ್ಧವು ತೀವ್ರಗೊಂಡಿತು. 2 ಕಡೆಯವರು ಹೊಡೆದಾಟಗಳನ್ನು ನಡೆಸಿದರು ಮತ್ತು 2 ಕಡೆಯವರು ಮೇಲುಗೈ ಸಾಧಿಸಲಿಲ್ಲ. ಆದರೆ ನಂತರ ಸುಸರ್ಮನ ಕಿರಿಯ ಸಹೋದರನು ಸ್ಪರ್ಧೆಯಲ್ಲಿ ಸೇರಿಕೊಂಡನು ಮತ್ತು ತಮ್ಮ ಸಂಯೋಜಿತ ಶಕ್ತಿಯಿಂದ ಅವರು ವಿರಾಟನ ಕಾವಲುಗಾರರನ್ನು ಸೋಲಿಸುವಲ್ಲಿ
ಮತ್ತು ಅವನನ್ನು ಜೀವಂತವಾಗಿ ಸೆರೆಹಿಡಿಯುವಲ್ಲಿ ಯಶಸ್ವಿಯಾದರು. ರಾಜನನ್ನು ಸುಸರ್ಮನ ರಥದ ಮೇಲೆ ಇರಿಸಲಾಯಿತು ಮತ್ತು ಅವನು ಅಲ್ಲಿ ಕುಳಿತಾಗ ಅಸಹಾಯಕ ಮತ್ತು ಅವಮಾನಕ್ಕೊಳಗಾದ ಅವನ ಸಹೋದರವನ್ನು ತ್ರಿಗರ್ತನರು ಹತ್ಯೆ ಮಾಡಿದರು. ಏತಮಧ್ಯೆ ಪಾಂಡವರಲ್ಲಿ ಹಿರಿಯನಾದ ಯುಧಿಷ್ಠಿರನು ದೂರದಿಂದ ನೋಡುತ್ತಿದ್ದನು. ಮಧ್ಯ ಪ್ರವೇಶಿಸಲು ಯಾವುದೇ ಅವಕಾಶಕ್ಕಾಗಿ ಅವನ ಕಣ್ಣುಗಳು ಯುದ್ಧಭೂಮಿಯನ್ನು ಹುಡುಕುತ್ತಿದ್ದವು. ಪಿಲಾತನು ಶತ್ರುಗಳ ಕೈಗೆ ಬಿದ್ದರೆ ಅದು ಅವರ ರಾಜ್ಯ ಮತ್ತು ಅವರ ಜನರಿಗೆ ವಿಪತ್ತಾಗುತ್ತದೆ ಎಂದು ಅವನಿಗೆ ತಿಳಿದಿತ್ತು. ಆದ್ದರಿಂದ ಅವನು ವಶಪಡಿಸಿಕೊಂಡ ರಾಜನನ್ನು ರಕ್ಷಿಸಲು ತನ್ನ ಸಹೋದರ ಮತ್ತು ಯೋಧನಾದ ಭೀಮನನ್ನು ಕರೆದನು. ಯುದ್ಧಕ್ಕೆ ಸದಾ ಉತ್ಸುಕನಾಗಿದ್ದ ಭೀಮನು ತನ್ನ ಬಿಲ್ಲನ್ನು ಕೈಯಲ್ಲಿ ಹಿಡಿದುಕೊಂಡು ತ್ರಿಗರ್ತನಗಳ ಮೇಲೆ ಬಾಣದ ನಂತರ ಬಾಣವನ್ನು ಹಾರಿಸಿದನು. ಅವನ ಉದ್ದೇಶವು ನಿಜವಾಗಿತ್ತು ಮತ್ತು ಶೀಘ್ರದಲ್ಲೇ 100 ಶತ್ರು ಯೋಧರು ಅವನ ಮುಂದೆ ಬಿದ್ದರು. ಆದರೆ ಹೋರಾಟವು ತೀವ್ರಗೊಳ್ಳುತ್ತಿದ್ದಂತೆ ಸುಶರ್ಮನನು ಸ್ವತಃ ಭೀಮನನ್ನು ಎದುರಿಸಲು ಹಿಂದಿರುಗಿದನು. ತನ್ನ ಬಿಲ್ಲುದಾರಿಯನ್ನು ಬಿಗಿಗೊಳಿಸಿದನು ಮತ್ತು ಪಾಂಡವನ ಮೇಲೆ ಬಾಣದ ನಂತರ ಬಾಣವನ್ನು ಹಾರಿಸಿದನು. ಯುದ್ಧವು ತೀವ್ರವಾಗಿತ್ತು. 2 ಕಡೆಯವರು ಹೊಡೆದಾಟಗಳನ್ನು ನಡೆಸಿದರು ಮತ್ತು 2 ಕಡೆಯವರು ಮೇಲುಗೈ ಸಾಧಿಸಲಿಲ್ಲ. ಯುಧಿಷ್ಠಿರನು ಧೈರ್ಯದಿಂದ ಹೋರಾಡಿದನು. ತನ್ನ ಕತ್ತಿಯಿಂದ 1000 ತ್ರಿಗರ್ತನರನ್ನು ಕೊಂದನು. ಆದರೆ ನಕುಲ ಮತ್ತು ಸಹದೇವನು ತಮ್ಮ ಬಿಲ್ಲುಗಳಿಂದ ಬಾಣಗಳನ್ನು ಹಾರಿಸಿ ಶತ್ರು ಯೋಧರನ್ನು ಎಡ ಮತ್ತು ಬಲಕ್ಕೆ ಹೊಡೆದನು. ಆದರೆ ಭೀಮನ ಪರಾಕ್ರಮವು ಸಾಟಿಯಿಲ್ಲದಂತಿತ್ತು. ಅವನು ಎಲ್ಲಿಗೆ ಇದ್ದಂತೆ ತೋರುತ್ತಿತ್ತು. ಶತ್ರುವಿನ ನಂತರ ಶತ್ರುವನ್ನು ಹೊಡೆದನು. ಹೋರಾಟವು ತನ್ನ ಪರಾಕಾಷ್ಠೆಯನ್ನು ತಲುಪುತ್ತಿದ್ದಂತೆ ಸುಶರ್ಮನು ಯುಧಿಷ್ಠಿರನ ವಿರುದ್ಧ ಮುಖಾಮುಖಿಯಾಗಿ ಆತ ಬಾಣಗಳ ಆಲಿಕಲ್ಲುಗಳಿಂದ ಆತನ ಮೇಲೆ ದಾಳಿ ಮಾಡಿದನು. ತ್ರಿಗರ್ತನನ ರಾಜನು ಶೌರ್ಯದಿಂದ ಹೋರಾಡಿದನು. ಆದರೆ ಕೊನೆಯಲ್ಲಿ ಭೀಮನು ವಿಜಯಶಾಲಿಯಾಗಿ ಹೊರಹೊಮ್ಮಿದನು. ಸುಶರ್ಮನ ಕೂದಲನ್ನು ವಶಪಡಿಸಿಕೊಂಡನು ಮತ್ತು ಅವನನ್ನು ನೆಲಕ್ಕೆ ತಳ್ಳಿದನು. ಕುಪಿತನಾದ ಮತ್ತು ಅಸಹಾಯಕನಾದ ಸುಶರ್ಮನನ್ನು ಅಲ್ಲಿ ಮಲಗಿದ್ದಾಗ ಅವನ ಎದುರು ಶ್ರಮದಾಯಕವಾಗಿ ಭೀಮನು ಅವನ ಮೇಲೆ ನಿಂತನು. ಕೋಪದಿಂದ ಹೊಳೆಯುತ್ತಿದ್ದ ಅವನ ಕಣ್ಣುಗಳು ತ್ರಿಗರ್ತನದ ರಾಜನನ್ನು ದಿಟ್ಟಿಸಿ ನೋಡುತ್ತಿದ್ದವು. ಆದರೆ ನಂತರ ಅವರ ತಂದೆಯ ಮಾತುಗಳನ್ನು ನೆನಪಿಸಿಕೊಳ್ಳುತ್ತಾ ಸಂಭ್ರಮಾಚರಣೆ ಮತ್ತು ವಿಜಯದ ನಡುವೆ ರಾಜ ವಿರಾಟನ ರಾಜ್ಯವು ಮತ್ತೊಮ್ಮೆ ಅಪಾಯಕ್ಕೆ ಸಿಲುಕಿತು. ರಾಜನು ಯುಧಿಷ್ಠಿರ ಮತ್ತು ಪಾಂಡವರ ಗುಲಾಮಗಿರಿಯಿಂದ ಬಿಡುಗಡೆಯಾಗಿದ್ದನು ಮತ್ತು ಅವರು ತಮ್ಮ ವಿಜಯದ ವೈಭವವನ್ನು ಆನಂದಿಸುತ್ತಿದ್ದರು. ಆದರೆ ಅವರು ಮನೆಗೆ ಮರಳಲು ಸಿದ್ಧರಾದಾಗ ಹೊಸ ಸವಾಲು ಹೊರಹೊಮ್ಮಿತು. ದುರ್ಯೋಧನನ ನೇತೃತ್ವದಲ್ಲಿ ಕೌರವರು ಮತ್ಸ್ಯ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿ ಅದರ ದನಗಾಹಿಗಳನ್ನು ಓಡಿಸಿ ಅದರ 60,000 ಬೆಲೆಬಾಳುವ ದನಗಳನ್ನು ಕಳವು ಮಾಡಿದ್ದರು. ರಾಜನ ಮುಖ್ಯ ದನಗಾಹಿ ದುಃಖ ಮತ್ತು ಭಯದಿಂದ ಹೊರಬಂದು ದುರಂತದ ಬಗ್ಗೆ ರಾಜ ವಿರಾಟನಿಗೆ ತಿಳಿಸಲು ನಗರಕ್ಕೆ ಧಾವಿಸಿದನು. ಈ ಸುದ್ದಿಯನ್ನು ಕೇಳಿದ ನಂತರ ರಾಜನು ತನ್ನ ರಾಜ್ಯದ ಬಗ್ಗೆ ಆತಂಕ ಮತ್ತು ಕಾಳಜಿಯಿಂದ ತುಂಬಿದನು. ಅವನು ತನ್ನ ಮಗ ಭೂವಿಂಜಯನನ್ನು ಕರೆದು ತಕ್ಷಣ ಕ್ರಮ ಕೈಗೊಳ್ಳುವಂತೆ ಆದೇಶಿಸಿದನು. ನನ್ನ ಮಗನೇ, ಎದ್ದೇಳು ಎಂದು ಹೇಳಿದನು. ನಮ್ಮ ಜಾನುವಾರುಗಳನ್ನು ಮರಳಿ ತನ್ನಿ. ನೀನು ನಮ್ಮ ರಾಜ್ಯದ ನಾಯಕ ಮತ್ತು ಈ ಬಿಕ್ಕಟ್ಟಿನಿಂದ ನಮ್ಮನ್ನು ರಕ್ಷಿಸುವುದು ನಿನಗೆ ಬಿಟ್ಟದ್ದು. ಆ ಸುದ್ದಿಯಿಂದ ಇನ್ನೂ ತತ್ತರಿಸುತ್ತಿದ್ದ ಆ ದನಗಾಹಿ ಈ ಸವಾಲನ್ನು ಸ್ವೀಕರಿಸಲು ಭೂಮಿಂಜಯನನ್ನು ಪ್ರೋತ್ಸಾಹಿಸಿದನು. ತಾನು ಒಬ್ಬ ನುರಿತ ಯೋಧ ಮತ್ತು ಅವರ ಜನರ ಗೌರವದ ನಿಜವಾದ ರಕ್ಷಕ ಎಂದು ತನ್ನ ತಂದೆ ನ್ಯಾಯಾಲಯದಲ್ಲಿ ತನ್ನ ಬಗ್ಗೆ ಹೆಮ್ಮೆಪಡುತ್ತಿದ್ದನೆಂದು ಆತ ಅವನಿಗೆ ನೆನಪಿಸಿದನು. ಹೊಸ ಸಂಕಲ್ಪದೊಂದಿಗೆ ಭೂಮಿಂಜಯನು ಕೌರವರನ್ನು ಎದುರಿಸಲು ಹೊರಟನು. ಆ ದನ ಕಾಳಿದನು. ಪ್ರೋತ್ಸಾಹದ ಮಾತುಗಳನ್ನು ಹೇಳಿ ಭೂಮಿಂಜಯನ ಬಿಲ್ಲನ್ನು ವೀಣೆಗೆ ಹೋಲಿಸಿದನು. ಇದು ಅದರ ತಂತಿಗಳನ್ನು ಕೇಳಿದಾಗ
ಸಿಹಿ ಶಬ್ದಗಳನ್ನು ಉಂಟುಮಾಡುವ ಸಂಗೀತ ವಾದ್ಯವಾಗಿದೆ. ನಿಮ್ಮ ಶತ್ರುಗಳ ನಡುವೆ ವೀಣೆಯಂತೆ ಹೊಡೆಯಿರಿ ಎಂದು ಹೇಳಿದನು. ನಿಮ್ಮ ಬಾಣಗಳು ಸಂಗೀತದ ಸ್ವರಗಳಂತೆ ಇರಲಿ ಮತ್ತು ನಿಮ್ಮ ಕುದುರೆಗಳು ಗಾಳಿಯಂತೆ ವೇಗವಾಗಿರಲಿ. ಭೂಮಿಂಜೇನು ಯುದ್ಧಕ್ಕೆ ಸಿದ್ಧವಾಗುತ್ತಿದ್ದಂತೆ ನಗರವು ಸಂಭ್ರಮದಲ್ಲಿ ಮುಳುಗಿತು. ಅವನ ತಂದೆಯ ವಿಜಯದ ಸುದ್ದಿಯನ್ನು ಜನರಿಗೆ ಘೋಷಿಸಲಾಯಿತು ಮತ್ತು ಅವರು ತಮ್ಮ ನಾಯಕನು ವಿಜಯಶಾಲಿಯಾಗಿ ಹಿಂದಿರುಗುವುದನ್ನು ನೋಡಲು ಉತ್ಸುಕರಾಗಿದ್ದರು. ಡ್ರಮ್ಸ್ ಮತ್ತು ಕೊಳಲುಗಳ ಶಬ್ದವು ಗಾಳಿಯನ್ನು ತುಂಬಿತು ಮತ್ತು ರಾಜ್ಯದ ಮಹಿಳೆಯರು ತಮ್ಮ ಧೈರ್ಯಶಾಲಿ ರಾಜಕುಮಾರನನ್ನು ಹುರಿದುಂಬಿಸಲು ಹೊರಬಂದರು. ಈಗ ತನ್ನ ತಂದೆಯ ಹೊಗಳಿಕೆಗೆ ತಾನು ಅರ್ಹನೆಂದು ಸಾಬೀತುಪಡಿಸಲು ನಿರ್ಧರಿಸಿದ ಭೂವಿಂಜಯನು ತನ್ನ ರಥವನ್ನು ಹತ್ತಿದನು ಮತ್ತು ಕೌರವರ ಕಡೆಗೆ ಹೊರಟನು. ತೀವ್ರವಾದ ಕೂಗಿನಿಂದ ಅವನು ಯುದ್ಧಕ್ಕೆ ಮುಂದಾದನು. ಮುಂದೆ ಏನಿದೆಯೋ ಅದನ್ನು ಎದುರಿಸಲು ಸಿದ್ಧನಾಗಿದ್ದನು. ಅವನ ರಾಜ್ಯದ ಭವಿಷ್ಯವು ಸಮತೋಲನದಲ್ಲಿತ್ತು, ಆದರೆ ಅವನ ಹೃದಯದಲ್ಲಿ ಧೈರ್ಯ ಮತ್ತು ಅವನ ಜನರ ಪ್ರೋತ್ಸಾಹದಿಂದ ಭೂಮಿಂಜನು ವಿಜಯಶಾಲಿಯಾಗಿ ಹೊರಹೊಮ್ಮಲು ನಿರ್ಧರಿಸಿದನು. ಗದ್ದಲದ ಅರಮನೆಯ ಮಧ್ಯದಲ್ಲಿ ಮದ್ರ ರಾಜ್ಯದ ರಾಜಕುಮಾರನಾದ ಉತ್ತರ ದೃಢವಾಗಿ ಮತ್ತು ದೃಢನಿಶ್ಚಯದಿಂದ ನಿಂತನು. ತನ್ನ ಪರಿಚಾರಕರನ್ನು ಉದ್ದೇಶಿಸಿ ಮಾತನಾಡುವಾಗ ಅವಳ ಕಣ್ಣುಗಳು ತೀವ್ರವಾದ ಆಂತರಿಕ ಬೆಳಕಿನಿಂದ ಹೊಳೆಯುತ್ತಿದ್ದವು. ನಾನು ಬಿಲ್ಲಿನೊಂದಿಗೆ ನನ್ನ ಕೌಶಲ್ಯದಲ್ಲಿ ದೃಢವಾಗಿದ್ದೇನೆ, ಆದರೆ ಈ ಅಪಾಯಕಾರಿ ಅನ್ವೇಷಣೆಯಲ್ಲಿ ನನ್ನೊಂದಿಗೆ ಬರಲು ನನಗೆ ಕುದುರೆಗಳ ನಿರ್ವಹಣೆಯಲ್ಲಿ ನುರಿತ ಒಬ್ಬ ಸಾರಥಿ ಬೇಕು. ಅವಳು ತನ್ನ ಮುಂದೆ ಸಭೆಯನ್ನು ಸಮೀಕ್ಷೆ ಮಾಡುತ್ತಿದ್ದಳು. ನನ್ನ ಕುದುರೆಗಳ ನಿಯಂತ್ರಣವನ್ನು ನಿಭಾಯಿಸಬಲ್ಲ ಯಾರನ್ನಾದರೂ ಹುಡುಕಿ ಮತ್ತು ನಾವು ತಕ್ಷಣ ಹೊರಟು ಹೋಗುತ್ತೇವೆ. ಆಕೆ ಮಾತುಗಳು ಅರಮನೆಯ ಕಾರಿಡಾರ್ಗಳಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಅವರೊಂದಿಗೆ ತುತ್ತು ಪ್ರಜ್ಞೆಯನ್ನು ಹೊತ್ತೊಯ್ಯುತ್ತಿದ್ದವು. ಯುದ್ಧದಲ್ಲಿ ತನ್ನ ಸಾರಥಿಯ ಪತನದ ನೆನಪು ಇನ್ನೂ ಉಳಿದುಕೊಂಡಿತ್ತು ಮತ್ತು ಆಕೆಯಿಂದ ತೆರೆದುಕೊಂಡದ್ದನ್ನು ಕುರುವರಿಂದ ದೂರವಾದ ಪವಿತ್ರ ಮನ್ನವನ್ನು ಮರಳಿ ಪಡೆಯಲು ಅವಳು ಉತ್ಸುಕಳಾಗಿದ್ದಳು. ಆಕೆಯ ಕಣ್ಣುಗಳು ತೀವ್ರವಾದ ದೃಢ ನಿಶ್ಚಯದಿಂದ ಹೊಳೆಯುತ್ತಿದ್ದವು. ನಾನು ದುರ್ಯೋಧನ, ಭೀಷ್ಮ, ಕರ್ಣ ಮತ್ತು ಕೃಪೆಯನ್ನು ಯುದ್ಧದಲ್ಲಿ ಸೋಲಿಸುತ್ತೇನೆ. ನಾನು ಚಂಡಮಾರುತದ ಶಕ್ತಿಯಿಂದ ದಾನವರನ್ನು ಚದುರಿಸುವಂತೆಯೇ ಎಂದು ಘೋಷಿಸಿದರು. ಕೂಡಿದ್ದ ಕುರುಗಳು ಅವಳು ಹೆಮ್ಮೆ ಪಡುತ್ತಿದ್ದಳು. ಶೀಘ್ರದಲ್ಲೇ ಅವಳ ಪರಾಕ್ರಮವನ್ನು ನೋಡಿ ನಡುಗಿದಳು. ಅವಳು ಮಾತನಾಡುತ್ತಿರುವಾಗ ಹತ್ತಿರದಲ್ಲಿದ್ದ ಅರ್ಜುನನ ತುಟಿಗಳಲ್ಲಿ ಸೂಕ್ಷ್ಮವಾದ ನಗು ಮೂಡಿತು. ಅವನ ಹೆಂಡತಿ ದ್ರೌಪದಿ ಉತ್ತರನ ಮಾತುಗಳನ್ನು ಸೂಕ್ಷ್ಮವಾಗಿ ಕೇಳುತ್ತಿದ್ದಳು ಎಂದು ಅವನಿಗೆ ತಿಳಿದಿತ್ತು. ಅವನು ಅವಳ ಕಡೆಗೆ ತಿರುಗಿ ಖಾಸಗಿಯಾಗಿ ಪಿಸುಗುಟ್ಟಿದನು. ನನ್ನ ಮಾಜಿ ಸಾರಥಿಯಾದ ಬೃಹನ್ನಲನು ಹತ್ತಿರದಲ್ಲಿದ್ದಾನೆ ಎಂದು ಉತ್ತರಕ್ಕೆ ತಿಳಿಸಿ, ಅವನು ತನ್ನ ಕುದುರೆಗಳ ನಿಯಂತ್ರಣವನ್ನು ನಿಭಾಯಿಸಲು ಹೆಚ್ಚು ಸಮರ್ಥನಾಗಿರುತ್ತಾನೆ. ದ್ರೌಪದಿಯ ಕಣ್ಣುಗಳು ತಿಳುವಳಿಕೆಯಿಂದ ಹೊಳೆಯುತ್ತಿದ್ದವು. ಅವಳು ಒಪ್ಪಿಗೆಯಾಗಿ ತಲೆಯಾಡಿಸಿದಳು. ಆದಾಗ್ಯೂ ಅರ್ಜುನನು ಉತ್ತರನಿಗೆ ತನ್ನ ಮಾತುಗಳನ್ನು ಪುನರಾವರ್ತಿಸಿದಾಗ ತಂಚಾಲಿಗೆ ಮೌನವಾಗಿರಲು ಸಾಧ್ಯವಾಗಲಿಲ್ಲ. ಅವಳು ಮುಂದೆ ಹೆಜ್ಜೆ ಹಾಕಿದಳು. ಅವಳ ಕಣ್ಣುಗಳಲ್ಲಿ ಕಿಡಿಗೇಡಿತನದ ಸಂಕೇತವು ನೃತ್ಯ ಮಾಡುತ್ತಿತ್ತು. ಬೃಹನ್ನಲ, ಹೌದು, ನಾನು ಅವನನ್ನು ಚೆನ್ನಾಗಿ ತಿಳಿದಿದ್ದೇನೆ ಎಂದು ಅವಳು ಹೇಳಿದಳು. ಅವಳ ಧ್ವನಿಯು ಪಿಸುಗುಟ್ಟುವಿಕೆಯ ಮೇಲಿತ್ತು. ಖಂಡವದಲ್ಲಿ ನಡೆದ ಮಹಾಯುದ್ಧದ ಸಮಯದಲ್ಲಿ ಅವನು ನನ್ನ ಗಂಡನ ಸಾರಥಿಯಾಗಿದ್ದನು. ಅವರು ಒಟ್ಟಾಗಿ ಎಲ್ಲಾ ಜೀವಿಗಳನ್ನು ವಶಪಡಿಸಿಕೊಂಡರು ಮತ್ತು ಪಾಂಡವರಿಗೆ ವೈಭವವನ್ನು ತಂದರು. ಅವಳ ಮಾತುಗಳು ಬೃಹನ್ನಲನ ಪರಾಕ್ರಮದ ಬಗ್ಗೆ ಮೆಚ್ಚುಗೆಯಿಂದ ಸುರಿದವು. ಪಂಚಾಲಿಯ ಕಥೆಯನ್ನು ಕೇಳಿದಾಗ ಉತ್ತರಲ ಕಣ್ಣುಗಳು ಆಶ್ಚರ್ಯದಿಂದ ಅಗಲವಾದವು. ನಿನಗೆ ಅವನ ಪರಿಚಯವಿದೆಯೇ ಎಂದು ಕೇಳಿದಳು. ಅವಳ ಧ್ವನಿಯಲ್ಲಿ ಕುತೂಹಲ ತುಂಬಿತ್ತು. ದ್ರೌಪದಿ ಗೊತ್ತಿದ್ದು ಮುಗುಳ್ನಕ್ಕಳು.
ಆದರೆ ಉತ್ತರ ಸಂಶಯಗೊಂಡರು. ನಾನೇ ಅವನನ್ನು ಕೇಳಲು ಸಾಧ್ಯವಿಲ್ಲ ಎಂದರು. ಕೊನೆಗೆ, ಆದರೆ ನೀನು ಅವನ ಸಾಮರ್ಥ್ಯವನ್ನು ದೃಢಪಡಿಸಿದರೆ ನಾನು ನಿನ್ನ ಸಲಹೆಯನ್ನು ಅನುಸರಿಸುತ್ತೇನೆ ಎಂದರು. ದ್ರೌಪದಿಯ ಮಾತುಗಳು ಬಹಳ ಭಾರವಾದವು ಮತ್ತು ಉತ್ತರ ಒಪ್ಪಿಕೊಂಡು ತಲೆಯಾಡಿಸಿದಳು. ಅವಳು ತನ್ನ ಸಹೋದರಿಯ ಕಡೆಗೆ ತಿರುಗಿ ಹೋಗಿ, ಅವನು ವೇಷಧರಿಸಿರುವ ನೃತ್ಯ ಮಂದಿರದಿಂದ ಬೃಹನ್ನಲನನ್ನು ಕರೆತನ್ನಿ ಎಂದು ಹೇಳಿದರು. ದ್ರೌಪದಿಯು ತರಾತುರಿಯಲ್ಲಿ ತಲೆಯಾಡಿಸಿದಳು. ತನ್ನ ಸಹೋದರನ ಸಾರಥಿಯಾಗಲಿರುವ ನಾಯಕನನ್ನು ಮರಳಿ ಕರೆತರಲು ನಿರ್ಧರಿಸಿದಳು. ಅವಳು ಹೊರಟು ಹೋದಾಗ ವಿರಾಟ ಸಾಮ್ರಾಜ್ಯದಲ್ಲಿ ತನ್ನ ಸೌಂದರ್ಯ ಮತ್ತು ದಯೆಗಾಗಿ ಹೆಸರುವಾಸಿಯಾದ ಯುವತಿಯಾದ ರಾಜಕುಮಾರಿ ಉತ್ತರಳು ತನ್ನ ಮಹಿಳಾ ಸೇವಕರ ನಡುವೆ ನಿಂತಳು. ಆಕೆಗೆ ಸಹಾಯ ಮಾಡಲು ಬಂದಿದ್ದ ಪಾಂಡುವಿನ ಮಗ ಅರ್ಜುನನನ್ನು ಉದ್ದೇಶಿಸಿ ಮಾತನಾಡುವಾಗ ಆಕೆಯ ಕಣ್ಣುಗಳು ಚಿಂತೆಯಿಂದ ಹೊಳೆಯುತ್ತಿದ್ದವು. ಅರ್ಜುನ ಅವಳು ಹೇಳಿದರು, ಕುರುಗಳು ನಮ್ಮ ದನದ ಮರಿಗಳನ್ನು ಓಡಿಸುತ್ತಿದ್ದಾರೆ ಮತ್ತು ನನ್ನ ಸಹೋದರ ಶೀಘ್ರದಲ್ಲೇ ಅವುಗಳನ್ನು ವಶಪಡಿಸಿಕೊಳ್ಳಲು ಹೊರಟನು. ಅವನ ಸಾರಥಿಯು ಯುದ್ಧದಲ್ಲಿ ಕೊಲ್ಲಲ್ಪಟ್ಟನು ಮತ್ತು ಅವನಿಗೆ ಯೋಗ್ಯವಾದ ಬದಲಿ ಸಿಗುವುದಿಲ್ಲ ಎಂದು ನಾನು ಹೆದರುತ್ತೇನೆ. ಆದರೆ ಅರ್ಜುನ ಕುದುರೆಗಳನ್ನು ನಿರ್ವಹಿಸುವಲ್ಲಿ ನಿನ್ನ ಕೌಶಲ್ಯದ ಬಗ್ಗೆ ಸೈರಿಂದ್ರಿಯವರು ಮಾತನಾಡಿದ್ದಾರೆ. ನೀನು ನನ್ನ ಸಹೋದರನ ಸಾರಥಿಯಾಗಿ ಕಾರ್ಯನಿರ್ವಹಿಸುತ್ತೀಯಾಪ. ಕ್ರಮಶಾಲಿ ಯೋಧನಾದ ಅರ್ಜುನನು ಆಕೆಯ ಮಾತುಗಳಿಗೆ ಮುಗುಳ್ನಕ್ಕನು. ಆಕೆ ತನ್ನ ಬಗ್ಗೆ ಮತ್ತು ತನ್ನ ಸಹೋದರನ ಬಗ್ಗೆ ಪ್ರೀತಿಯಿಂದ ಮಾತನಾಡುತ್ತಾಳೆ ಎಂದು ಅವನಿಗೆ ತಿಳಿದಿತ್ತು. ಆದರೆ ಪರಿಸ್ಥಿತಿಯ ಗಂಭೀರತೆಯನ್ನು ಸಹ ಅವನು ಅರ್ಥಮಾಡಿಕೊಂಡನು. ಕುರುಗಳು ಮಹಾನ್ ಯೋಧರಾದ ಭೀಷ್ಮ, ದ್ರೋಣ ಮತ್ತು ಕೃಪಾ ಅವರ ನೇತೃತ್ವದಲ್ಲಿ ಪ್ರಬಲ ವೈರಿಗಳಾಗಿದ್ದರೂ ಉತ್ತರನ ಮಾತುಗಳು ಅರ್ಜುನನೊಳಗೆ ಏನನ್ನಾದರೂ ಹುಟ್ಟು ಹಾಕಿದವು. ಅವನು ಬೃಹನ್ನಲನೊಂದಿಗೆ ತನ್ನ ಹಿಂದಿನ ವಿಜಯಗಳನ್ನು ತನ್ನ ಸಾರಥಿಯಾಗಿ ನೆನಪಿಸಿಕೊಂಡನು. ಅವರು ಹೇಗೆ ಇಡೀ ಭೂಮಿಯನ್ನು ಒಟ್ಟಿಗೆ ವಶಪಡಿಸಿಕೊಂಡರು. ಉತ್ತರನ ಕೋರಿಕೆಯನ್ನು ನಿರಾಕರಿಸಲು ಸಾಧ್ಯವಿಲ್ಲ ಎಂದು ಅವನಿಗೆ ತಿಳಿದಿತ್ತು. ಚೆನ್ನಾಗಿದೆ. ಅವನು ಅವಳಿಗೆ ಹೇಳಿದ, ನಾನು ನಿನ್ನ ಸಹೋದರನ ಸಾರಥಿಯಾಗಿ ಕಾರ್ಯನಿರ್ವಹಿಸುತ್ತೇನೆ. ಆದರೆ ನಾನು ನಿನಗೆ ಎಚ್ಚರಿಕೆ ನೀಡಲೇಬೇಕು. ಇಷ್ಟು ವರ್ಷಗಳ ನಂತರ ನನ್ನ ಕೌಶಲ್ಯಗಳು ತುಕ್ಕು ಹಿಡಿಯಬಹುದು. ಉತ್ತರ ಮುಗುಳ್ನಕ್ಕು ಅವನಿಗೆ ಧನ್ಯವಾದ ಹೇಳಿದನು. ಆದರೆ ಅರ್ಜುನನು ಆಗಲೇ ಪರಿಸ್ಥಿತಿಯ ಬಗ್ಗೆ ಬೆಳಕು ಚೆಲ್ಲುತ್ತಿದ್ದನು. ಅವನು ತನ್ನ ರಕ್ಷಾಕವಚವನ್ನು ಧರಿಸಲು ಪ್ರಾರಂಭಿಸಿದನು. ಆದರೆ ಅಜ್ಞಾನದ ಹಾಸಮಯ ಪ್ರದರ್ಶನದಲ್ಲಿ ಅವನು ಕೋಟು ಆಬ್ಮೇಲ್ನೊಂದಿಗೆ ಹೋರಾಡಿದನು. ನೋಡುತ್ತಿದ್ದ ಕನ್ಯೆಯರು ಅವನ ವರ್ತನೆಗಳನ್ನು ನೋಡಿ ನಕ್ಕರು ಮತ್ತು ಉತ್ತರ ಸ್ವತಃ ಮಧ್ಯ ಪ್ರವೇಶಿಸಬೇಕಾಯಿತು. ಅರ್ಜುನನೇ, ನಾನು ನಿನಗೆ ಸಹಾಯ ಮಾಡುತ್ತೇನೆ. ಅವಳು ಅವನನ್ನು ಎಚ್ಚರಿಕೆಯಿಂದ ರಕ್ಷಾಕವಚದಲ್ಲಿ ಅಳವಡಿಸುತ್ತಾ ಹೇಳಿದಳು. ಅವರು ಯುದ್ಧಕ್ಕೆ ಸಜ್ಜಾಗುತ್ತಿರುವಾಗ ಅರ್ಜುನನ ಸ್ನೇಹಿತ ಬೃಹನ್ನಲನು ಅವನ ಕುದುರೆಗಳ ಹಿಡಿತವನ್ನು ಹಿಡಿದಿಡಲು ಸಿದ್ಧನಾಗಿ ಅವನ ಪಕ್ಕದಲ್ಲಿ ನಿಂತನು. ಇಬ್ಬರು ಯೋಧರು ಕುರುಸೇನೆಯ ಕಡೆಗೆ ಹೊರಟರು. ಅವರ ರಥವು ಸಿಂಹದ ಧ್ವಜದಿಂದ ಅಲಂಕರಿಸಲ್ಪಟ್ಟಿತ್ತು ಮತ್ತು ಅಸಂಖ್ಯಾತ ಧ್ವಜಗಳ ಧೂಳಿನಿಂದ ಆವೃತವಾಗಿತ್ತು. ಅವರನ್ನು ಸ್ವಾಗತಿಸಿದ ದೃಶ್ಯವು ವಿಸ್ಮಯಕಾರಿಯಾಗಿತ್ತು. ಕುರುಸರ ಸೈನ್ಯವು ಕಣ್ಣಿಗೆ ಕಾಣದಷ್ಟು ದೂರ ವಿಸ್ತರಿಸಿತ್ತು. ಅದರ ಧ್ವಜಗಳು ಗಾಳಿಯಲ್ಲಿ ವಿಶಾಲವಾದ ಸಮುದ್ರದಂತೆ ಅಥವಾ ಆಕಾಶದಲ್ಲಿ ಚಲಿಸುವ ಮರಗಳ ಕಾಡಿನಂತೆ ಬೀಸುತ್ತಿದ್ದವು. ಅರ್ಜುನನು ತನ್ನ ಶತ್ರುಗಳನ್ನು ನೋಡಿದಾಗ ಅವನ ಹೃದಯವು ದೃಢ ನಿಶ್ಚಯದಿಂದ ಉಬ್ಬಿಕೊಂಡಿತ್ತು. ಆದರೆ ಅವರು ಹತ್ತಿರ ಬಂದಾಗ ಉತ್ತರನ ಧೈರ್ಯವು ಕುಸಿಯಿತು. ಅವರ ವಿರುದ್ಧ ಸಜ್ಜುಗೊಂಡಿದ್ದ ಅನೇಕ ಧೈರ್ಯಶಾಲಿ ಯೋಧರನ್ನು ನೋಡಿ ಅವಳು ನಡುಗಿದಳು. ಅವಳ ದೇಹದ ಮೇಲಿನ ಬಿರುಗುದಲುಗಳು ಕೊನೆಗೊಂಡವು ಮತ್ತು ಅವಳು ಭಯದಿಂದ ತುಂಬಿದ ಧ್ವನಿಯಲ್ಲಿ ಅರ್ಜುನನೊಂದಿಗೆ ಮಾತನಾಡುತ್ತಿದ್ದಳು. ಅರ್ಜುನನೇ,
ನಾನು ಕುರುಗಳೊಂದಿಗೆ ಹೋರಾಡಲು ಧೈರ್ಯ ಮಾಡುತ್ತಿಲ್ಲ. ನೋಡಿ, ನನ್ನ ಮುಳ್ಳುಗಳು ಅವರ ತುದಿಯಲ್ಲಿ ನಿಂತಿವೆ. ಈ ಅಸಂಖ್ಯಾತ ಸೈನ್ಯದೊಂದಿಗೆ ಹೋರಾಡಲು ನನಗೆ ಸಾಧ್ಯವಾಗುತ್ತಿಲ್ಲ. ಆದರೆ ಅರ್ಜುನನ ಮಾತುಗಳು ಅವಳ ಆತ್ಮಕ್ಕೆ ಮುಲಾಮು ಇದ್ದವು. ಸೂರ್ಯನು ಯುದ್ಧಭೂಮಿಯಲ್ಲಿ ಮುಳುಗಲು ಪ್ರಾರಂಭಿಸಿದಾಗ ಕುರುಗಳ ಮೇಲೆ ಅಸಮಾಧಾನದ ಭಾವವು ನೆಲೆಸಿತು. ಅವರ ಮಹಾನ್ ಯೋಧರು ಭೀಷ್ಮ ಮತ್ತು ದ್ರೋಣರ ನೇತೃತ್ವದಲ್ಲಿ ದೂರದಿಂದ ಹೊರಹೊಮ್ಮಿದ ಪ್ರತಿಮೆಯನ್ನು ನೋಡಿದರು. ಅಪರಿಚಿತರು ರಥದ ಮೇಲೆ ಕುಳಿತಿದ್ದರು. ಅವರು ಮೊದಲು ನೋಡಿದ ಯಾವುದೇ ರೀತಿಯ ಉಡುಪನ್ನು ಧರಿಸಿದ್ದರು. ವಿವರಣೆಯನ್ನು ಧಿಕ್ಕರಿಸುವಂತೆ ತೋರುವ ಪುಲ್ಲಿಂದ ಮತ್ತು ಸ್ತ್ರೀಲಿಂದ ಉಡುಪಿನ ಮಿಶ್ರಣಯೋಧನು ಸಮೀಪಿಸುತ್ತಿದ್ದಂತೆ ಕೌರವರ ಹೃದಯಗಳು ಮುನ್ಸೂಚನೆಯಿಂದ ಭಾರವಾದವು. ಈ ನಿಗೂಢ ವ್ಯಕ್ತಿತ್ವವು ಬೇರೆ ಯಾರೂ ಅಲ್ಲ, ಯುದ್ಧಕ್ಕೆ ತನ್ನ ಅಸಲ ಸಮರ್ಪಣೆಗೆ ಹೆಸರುವಾಸಿಯಾದ ಪಾಂಡವ ರಾಜಕುಮಾರ ಅರ್ಜುನನಾಗಿರಬಹುದು ಎಂದು ಅವರು ಶಂಕಿಸಿದರು. ಭಾರದ್ವಾಜನ ಮಗ ದ್ರೋಣನು ಮಾತನಾಡುತ್ತಿದ್ದಂತೆ ಗಾಳಿಯು ಉದ್ವಿಗ್ನತೆಯಿಂದ ಕೂಡಿತ್ತು. ಇಗೋ, ಗಾಳಿ ಕೂಗುತ್ತದೆ ಮತ್ತು ಜಲ್ಲಿಕಲ್ಲುಗಳು ಚಂಡಮಾರುತದಂತೆ ನಮ್ಮ ಮೇಲೆ ಬೀಳುತ್ತವೆ. ಆಕಾಶವು ಭಯಾನಕ ಬೂದು ಬಣ್ಣದ ಮಬ್ಬಿನಿಂದ ಆವೃತವಾಗಿದೆ ಎಂದು ತೋರುತ್ತದೆ. ಯುದ್ಧಕ್ಕಾಗಿ ಉತ್ಸುಕರಾಗಿದ್ದ ಅವರ ಸ್ಕ್ಯಾಬಾರ್ಡ್ಗಳಿಂದ ನಮ್ಮ ತೋಳುಗಳು ಹೊರಬಂದಂತೆ ತೋರುತ್ತದೆ. ನರಿಗಳು ಕೂಗುತ್ತವೆ ಮತ್ತು ಕುದುರೆಗಳು ಅಳುತ್ತವೆ, ಯಾವುದೋ ವಿಪತ್ತನ್ನು ಅನುಭವಿಸಿದಂತೆ, ಮತ್ತು ನಮ್ಮ ಬ್ಯಾನರ್ಗಳು ನಡುಗುತ್ತವೆ. ಆದರೆ ಯಾರೂ ಅವುಗಳನ್ನು ಮುಟ್ಟಲಿಲ್ಲ. ದ್ರೋಣನ ಮಾತುಗಳು ಸಂಕೇತಗಳಿಂದ ತುಂಬಿದವು ಮತ್ತು ಕೌರವರು ಆತಂಕದ ನೋಟಗಳನ್ನು ವಿನಿಮಯ ಮಾಡಿಕೊಂಡರು. ಅವರು ಮುಂದುವರಿಸಿದರು, ಈಗ ಶುಭ ಸಂಕೇತಗಳು ಹತ್ತಿರವಾಗುತ್ತಿರುವ ದೊಡ್ಡ ಅಪಾಯವನ್ನು ಸೂಚಿಸುತ್ತವೆ. ಜಾಗರೂಕರಾಗಿ ನಿಮ್ಮನ್ನು ರಕ್ಷಿಸಿಕೊಳ್ಳಿ ಮತ್ತು ಯುದ್ಧಕ್ಕೆ ನಿಮ್ಮ ಪಡೆಗಳನ್ನು ಸಜ್ಜುಗೊಳಿಸಿ ವಧೆಯನ್ನು ಎದುರಿಸಲು ಸಿದ್ಧರಾಗಿರಿ ಮತ್ತು ನಮ್ಮ ಪವಿತ್ರ ದನಗಳನ್ನು ರಕ್ಷಿಸಿ. ಬುದ್ಧಿವಂತರ ಗುರುವಿನ ಮಾತುಗಳು ಕೌರವರೊಳಗೆ ಆತಂಕದ ಜ್ವಾಲೆಗಳನ್ನು ಹುಟ್ಟುಹಾಕಿದವೆಂದೆಂದಿಗೂ ನಿಷ್ಠಾವಂತ ನಾಯಕನಾಗಿದ್ದ ಭೀಷ್ಮನು ದ್ರೋಣನ ಕಳವಳಗಳನ್ನು ಪರಿಹರಿಸಲು ಮುಂದೆ ಬಂದನು. ಓ ಕಂದೆಯ ವಂಶಸ್ಥರೇ, ಅವನು ಹೇಳಿದನು, ಈ ನಿಗೂಢ ಯೋಧನು ನಿಜವಾಗಿಯೂ ಅರ್ಜುನನ ಮಾರುವೇಷದಲ್ಲಿರುವ ಪುತ್ರನಾದ ಕೀರ್ತಿಯೆಂದು ನಾನು ನಂಬುತ್ತೇನೆ. ಅವನ ಧ್ವಜವು ಲಂಕೆಯ ಒಡೆಯನ ಸಂಕೇತವನ್ನು ಹೊಂದಿದೆ ಮತ್ತು ಅವನು ಇಂದು ನಮ್ಮನ್ನು ಸೋಲಿಸಲು ಬರುತ್ತಾನೆ ಎಂದು ನಾನು ಹೆದರುತ್ತೇನೆ. ಭೀಷ್ಮನ ಮಾತುಗಳು ದೃಢ ನಿಶ್ಚಯದಿಂದ ಸುರಿಯುತ್ತಿದ್ದವು. ಎಂದೆಂದಿಗೂ ದುರಹಂಕಾರಿಯಾಗಿದ್ದ ಕರ್ಣನು ದ್ರೋಣನ ಎಚ್ಚರಿಕೆಗಳನ್ನು ಅಪಹಾಸ್ಯ ಮಾಡಿದನು. ನೀನು ಯಾವಾಗಲೂ ಫಾಲ್ಗುಣನ ಸದ್ಗುಣಗಳನ್ನು ಶಾರಿಸು. ಅವನ ಧ್ವನಿಯು ತಿರಸ್ಕಾರದಿಂದ ಸುರಿಯತೊಡಗಿತ್ತು. ಆದರೆ ಅರ್ಜುನನು ನನ್ನ ಅಥವಾ ದುರ್ಯೋಧನನಂತೆ 16ನೇ ಭಾಗವೂ ಅಲ್ಲ. ರಾಜಕುಮಾರನ ಮಾತುಗಳು ಕೌರವರೊಳಗೆ ಆಕ್ರೋಶವನ್ನು ಹುಟ್ಟುಹಾಕಿದ. ಯುದ್ಧಕ್ಕಾಗಿ ಸದಾ ಉತ್ಸುಕನಾಗಿದ್ದ ದುರ್ಯೋಧನನು ಕರ್ಣನ ಮಾತುಗಳನ್ನು ಹಿಡಿದುಕೊಂಡನು. ಇದು ನಿಜವಾಗಿಯೂ ಪಾರ್ಥನಾಗಿದ್ದರೆ ನನ್ನ ಉದ್ದೇಶವು ಈಗಾಗಲೇ ನೆರವೇರಿದೆ, ಏಕೆಂದರೆ ಅದನ್ನು ಪತ್ತೆ ಹಚ್ಚಿದರೆ ಪಾಂಡವರು ಮತ್ತೊಮ್ಮೆ 12 ವರ್ಷಗಳ ಕಾಲ ಅಲೆದಾಡಬೇಕಾಗುತ್ತದೆ ಎಂದು ಘೋಷಿಸಿದನು. ಅವನ ಕಣ್ಣುಗಳು ತೀವ್ರ ಸಂಕಲ್ಪದಿಂದ ಮಿಳಿರಿದವು. ಭೀಷ್ಮ ಮತ್ತು ದ್ರೋಣರು ಕೃಪಾ ಮತ್ತು ದ್ರೋಣನ ಮರನೊಂದಿಗೆ ದುರ್ಯೋಧನನ ಧೈರ್ಯವನ್ನು ಶಾಲಿಸಿದರು. ನಿನ್ನ ಪುರುಷತ್ವವನ್ನು ಖಂಡಿಸಲಾಗದು ಎಂದು ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಪ್ರಶ್ನೆಯಲ್ಲಿರುವ ಯೋಧನು ಹತ್ತಿರವಾಗುತ್ತಾ ಹೋದಂತೆ ಯುದ್ಧದ ಗಾರೆಗಳಿಂದ ಬಳಲುತ್ತಿದ್ದ ಯೋಧರು ದುರ್ಯೋಧನನ ಧೈರ್ಯವನ್ನು ಮೆಚ್ಚಿಕೊಳ್ಳಲು ತಮ್ಮನ್ನು ತಾವು ಸಜ್ಜುಗೊಳಿಸಿಕೊಂಡರು. ವೈಶಂಪಾಯನನ ಮಾತುಗಳು ಗಾಳಿಯಲ್ಲಿ ಬೀಸುತ್ತಿದ್ದಂತೆಯೇ ಅರ್ಜುನನು ಯುವ ರಾಜಕುಮಾರನಾದ ಉತ್ತರನನ್ನು ವಿವೇಚನಾಯುಕ್ತ ಕಣ್ಣುಗಳಿಂದ ನೋಡಿದನು. ಅವನು ಸಾಮ್ಯ ಮರವನ್ನು ತಲುಪಿದನು. ಅದರ ಕೊಂಬೆಗಳು
ಸಮಯದ ತೂಕದೊಂದಿಗೆ ಭಾರವಾಗಿದ್ದವು ಮತ್ತು ಯುದ್ಧದಲ್ಲಿ ರಾಜಕುಮಾರನ ಸಾಮರ್ಥ್ಯವನ್ನು ಅಂದಾಜು ಮಾಡಿದನು. ವಿರಾಟನ ಮಗನು ಅವನ ಮುಂದೆ ನಿಂತನು. ಅವನ ಗುಣಲಕ್ಷಣಗಳು ಸೂಕ್ಷ್ಮವಾಗಿದ್ದವು. ಅವನ ಮುಖವು ಯುದ್ಧದ ಬೆಂಕಿಯಿಂದ ಪರೀಕ್ಷಿಸಲ್ಪಡಲಿಲ್ಲ. ಅರ್ಜುನನು ಉತ್ತರನೊಂದಿಗೆ ಮಾತನಾಡುವಾಗ ಅವನ ಧ್ವನಿಯು ಮಂದವಾಗಿತ್ತು ಮತ್ತು ಪ್ರಬಲವಾಗಿತ್ತು. ಬೇಗನೆ ನನ್ನ ಮಗನೇ, ಅವನು ಹೇಳಿದನು, ನಿನ್ನ ಎತ್ತರದ ಯೋಧನಿಗೆ ಸೂಕ್ತವಾದ ಬಿಲ್ಲುಗಳನ್ನು ಹೊಂದಿದ್ದೀಯಾ ಎಂದು ಖಚಿತಪಡಿಸಿಕೊಳ್ಳಿ, ಏಕೆಂದರೆ ನಾವು ಒಟ್ಟಿಗೆ ಶತ್ರುವನ್ನು ಎದುರಿಸುವಾಗ ನನ್ನ ಶಕ್ತಿ ನನ್ನ ತೂಕದ ಕೆಳಗೆ ನಿನ್ನದು ಕುಸಿಯಬಹುದು ಎಂದು ನಾನು ಹೆದರುತ್ತೇನೆ. ಅವನು ಅವುಗಳ ಮೇಲಿನ ಮರವನ್ನು ನೋಡಿದನು. ಅದರ ಎಲೆಗಳು ದಪ್ಪವಾಗಿದ್ದವು ಮತ್ತು ಅಭೇದ್ಯವಾಗಿದ್ದವು. ಭೂಮಿಂಜೆಯ ಅಲ್ಲಿ ಹತ್ತಿರಿ. ರಾಜಕುಮಾರನ ಬಿರುದನ್ನು ಗೌರವದಿಂದ ತಲೆಯಾಡಿಸಿದನು, ಏಕೆಂದರೆ ನನ್ನ ಸಹೋದರರ ಬಿಲ್ಲುಗಳು, ಬಾಣಗಳು, ಧ್ಯಾನಗಳು ಮತ್ತು ಅಂಚುಗಳು ನಿಮ್ಮೊಳಗೆ ಕಾಯುತ್ತಿವೆ. ಅರ್ಜುನನನ್ನು ನೋಡುತ್ತಿರುವಾಗ ಉತ್ತರನ ಕಣ್ಣುಗಳು ಅಗಲವಾದವು. ಅವನ ಮನಸ್ಸು ಆ ಯೋಧನ ಮಾತುಗಳನ್ನು ಅರ್ಥಮಾಡಿಕೊಳ್ಳಲು ಧಾವಿಸುತ್ತಿತ್ತು. ಅವನು ಅರ್ಜುನನಂತಹ ಯಾರನ್ನೂ ಹಿಂದೆಂದೂ ನೋಡಿರಲಿಲ್ಲ. ಬಲಶಾಲಿ, ಆದರೆ ಸೌಮ್ಯವುಗ, ಆದರೆ ದಯೆ. ಯುವ ರಾಜಕುಮಾರನ ಹೃದಯವು ಅರ್ಜುನನ ಆಜ್ಞೆಗೆ ತಲೆದೂಗಿದಾಗ ಭಯ ಮತ್ತು ಆತಂಕದ ಭಾವದಿಂದ ಉಬ್ಬಿಕೊಂಡಿತು. ಚುರುಕುತನದಿಂದ ಉತ್ತರ ಮರವನ್ನು ಮೇಲಕ್ಕೆತ್ತಿದನು. ಅವನ ಕೈಗಳು ಕೊಳೆತ ತೊಗಟೆಯಲ್ಲಿ ಕೈ ಹಿಡಿಯುತ್ತಿದ್ದವು. ಅವನು ಎತ್ತರಕ್ಕೆ ಹತ್ತಿದನು. ಕೊಂಬೆಗಳು ಅವನ ತೂಕದ ಕೆಳಗೆ ಬಿರುಕು ಬಿಡುತ್ತಿದ್ದವು. ಅಂತಿಮವಾಗಿ ಅವನು ಮರದ ತುದಿಯನ್ನು ತಲುಪಿದನು. ಅಲ್ಲಿ ಗಟ್ಟಿಯಾದ ಕಾಲುಗಳಿಗೆ ಕಟ್ಟಿ ಅರ್ಜುನನ ಸಹೋದರರಾದ ಯುಧಿಷ್ಠಿರ, ಭೀಮ, ವಿಭತ್ಸು ಮತ್ತು ಅವಳಿ ಮಕ್ಕಳ ಬಿಲ್ಲು ಮತ್ತು ಬಾಣಗಳನ್ನು ಹಾಕಿದನು. ಪ್ರತಿ ಬಿಲ್ಲು ತನ್ನದೇ ಆದ ಬೆಳಕಿನಿಂದ ಹೊಳೆಯಿತು. ಅದರ ಶಕ್ತಿಯು ನಿಶ್ಚಲ ಗಾಳಿಯಲ್ಲಿ ಸ್ಪಷ್ಟವಾಗಿ ಗೋಚರಿಸಿತು. ತದನಂತರ ಅವುಗಳ ನಡುವೆ ನೆಲೆಸಿರುವ ಅರ್ಜುನನ ಗಾಂಧೀವವು ನಕ್ಷತ್ರದಂತೆ ಮಿನುಗುತ್ತಿತ್ತು. ಅದರ ಮರವು ಕಪ್ಪು ಮತ್ತು ಹೊಳಪು ಹೊಂದಿದ್ದು ಸೂರ್ಯನ ಬೆಳಕಿನಲ್ಲಿ ನೃತ್ಯ ಮಾಡುವಂತೆ ತೋರುವ ಚಿನ್ನದಿಂದ ಅಲಂಕರಿಸಲ್ಪಟ್ಟಿದೆ. ಆಮಿರ ಮರದಂತೆ ದೊಡ್ಡದಾಗಿದೆ. ಇದು ಇತರರಿಂದ ಪ್ರತ್ಯೇಕವಾಗಿ ನಿಂತಿದೆ. ರಾಜ್ಯದ ಗಡಿಗಳನ್ನು ವಿಸ್ತರಿಸುವ ಸಾಮರ್ಥ್ಯವಿರುವ ಪಟ್ಟುಬಿಡದ ಶಕ್ತಿಯ ಬಿಲ್ಲು, ನಯವಾದ ಮತ್ತು ಅಗಲವಾದ ಗಂಟುಗಳಿಲ್ಲದ ಅದರ ಸೌಂದರ್ಯವು ಬಹುತೇಕ ಮೋಡಿ ಮಾಡುವಂತಿತ್ತು. ಉತ್ತರನ ಬೆರಳುಗಳು ಗಾಂಧೀವನನ್ನು ಸ್ಪರ್ಶಿಸಲು ಮುಂದಾದವು. ಅವನ ಹೃದಯವು ಉತ್ಸಾಹದಿಂದ ಬಡಿದುಕೊಳ್ಳುತ್ತಿತ್ತು. ಅವನು ಈ ಕ್ಷಣದಲ್ಲಿ ಇತಿಹಾಸದ ಭಾರವನ್ನು ಅನುಭವಿಸಿದನು. ಹೋರಾಡಿದ 1000 ಯುದ್ಧಗಳ ತೂಕ ವೀರರು ಸೋತರು. ಸಾಮ್ರಾಜ್ಯಗಳು ಏರಿದವು ಮತ್ತು ಬಿದ್ದವು. ಯುವ ರಾಜಕುಮಾರನಿಗೆ ತಾನು ಕೇವಲ ತೋಳುಗಳಿಗಿಂತ ದೊಡ್ಡದನ್ನು ತನ್ನ ಹಿಡಿತದಲ್ಲಿಟ್ಟುಕೊಂಡಿದ್ದೇನೆ ಎಂದು ತಿಳಿದಿತ್ತು. ಅರ್ಜುನನ ಶಕ್ತಿಯ ಸಾರವುತ್ತರ ಮರದಿಂದ ಕೆಳಗಿಳಿಯುತ್ತಿದ್ದಂತೆ ಬಿಲ್ಲುಗಳು ಮತ್ತು ಬಾಣಗಳು ಗಾಳಿಯಲ್ಲಿ ನಿಧಾನವಾಗಿ ತೂಗಾಡುತ್ತಿದ್ದವು. ಅವರ ಉಪಸ್ಥಿತಿಯು ಭರವಸೆಯಂತೆ ಗಾಳಿಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ಅರ್ಜುನನು ಅವನನ್ನು ಸಮ್ಮತಿಸುವ ನೋಟದಿಂದ ನೋಡಿದನು. ಅವನ ಕಣ್ಣುಗಳು ತೃಪ್ತಿಯ ಭಾವದಿಂದ ಮಿನುಗುತ್ತಿದ್ದವು, ಏಕೆಂದರೆ ಅವನಿಗೆ ಅದು ತಿಳಿದಿತ್ತು. ದಟ್ಟವಾದ ಕಾಡಿನ ಮಧ್ಯದಲ್ಲಿ ಮತ್ಸ್ಯರ ಸಿಂಹಾಸನದ ಉತ್ತರಾಧಿಕಾರಿಯಾದ ರಾಜಕುಮಾರ ಉತ್ತರನು ತನ್ನ ಮಾರ್ಗದರ್ಶಿ ಮತ್ತು ಮಾರ್ಗದರ್ಶಿಯಾದ ಬೃಹನ್ನಲನ ಮುಂದೆ ನಿಂತನು. ರಾಜಕುಮಾರನ ಕಣ್ಣುಗಳು ಅವರ ಮೇಲಿರುವ ಮರವನ್ನು ಸ್ಕ್ಯಾನ್ ಮಾಡುವಾಗ ಆತಂಕದಿಂದ ಅಗಲವಾದವು. ಅದರ ಕೊಂಬೆಗಳು ಗಾಳಿಯಲ್ಲಿ ನಿಧಾನವಾಗಿ ತೂಗಾಡುತ್ತಿದ್ದವು. ಇದನ್ನು ನಾನು ಕೇಳಿದ್ದೇನು. ಭಯದಿಂದ ನಡುಗಿದ ಅವನ ಧ್ವನಿಯಲ್ಲಿ ಉತ್ತರ ಕೇಳಿದ, ಒಂದು ಶವವನ್ನು ಆ ಮರಕ್ಕೆ ಕಟ್ಟಲಾಗಿದೆ. ಅದು ಹೇಗೆ ಸಾಧ್ಯ? ಉದಾತ್ತ ಜನನದ ರಾಜಕುಮಾರನಾಗಿ ಮತ್ತು ವಂಶಾವಳಿಯಿಂದ ಕ್ಷತ್ರಿಯನಾಗಿ ನಾನು ಕೆಲವು ಕರ್ತವ್ಯಗಳು
ಮತ್ತು ಪ್ರತಿಜ್ಞೆಗಳಿಗೆ ಬದ್ಧನಾಗಿದ್ದೇನೆ. ನಾನು ಸತ್ತವರನ್ನು ಮುಟ್ಟುವುದು ನನಗೆ ಸೂಕ್ತವಲ್ಲ. ಇಲ್ಲದಿದ್ದರೆ ನಾನು ಕಲುಷಿತ ಮತ್ತು ಅಶುದ್ಧನಾಗುತ್ತೇನೆ. ಹನ್ನಲನ ಅಭಿವ್ಯಕ್ತಿ ಶಾಂತವಾಗಿತ್ತು. ಅವನ ಕಣ್ಣುಗಳು ವಿನೋದದಿಂದ ಮಿನುಗುತ್ತಿದ್ದವು. ಹೆದರಬೇಡಿ, ಯುವ ರಾಜಕುಮಾರ, ಅವನು ಹೇಳಿದ ಆ ಮರಕ್ಕೆ ಯಾವುದೇ ಶವವನ್ನು ಕಟ್ಟಲಾಗಿಲ್ಲ. ಸೂರ್ಯನ ಬೆಳಕಿನಲ್ಲಿ ಹೊಳೆಯುವ ಬಿಲ್ಲುಗಳನ್ನು ಮಾತ್ರ ನೀವು ನೋಡುತ್ತೀರಿ. ಉತ್ತರನ ಹುಬ್ಬು ಸಂಶಯದಿಂದ ಕೂಗಿತ್ತು. ಆದರೆ ನಾನು ನನ್ನ ಕಣ್ಣುಗಳನ್ನು ಹೇಗೆ ನಂಬಲಿ? ಒಂದು ಹೆಜ್ಜೆ ಹಿಂದೆ ಸರಿದು ಕೇಳಿದರು. ನಾನು ಮಂತ್ರಮುಗ್ಧ ಮರಗಳು ಮತ್ತು ಮಾಂತ್ರಿಕ ಜೀವಿಗಳ ಕಥೆಗಳನ್ನು ಕೇಳಿದ್ದೇನೆ. ಬಹುಶಃ ಈ ಮರವು ಯಾವುದೋ ಕರಾಳ ರಹಸ್ಯವನ್ನು ಹೊಂದಿದೆ. ಹನ್ನಲ ಮುಗುಣ್ಣಕ್ಕೂ ತನ್ನ ಧ್ವನಿಯನ್ನು ತಗ್ಗಿಸಿದ. ಇಲ್ಲ ಇಲ್ಲ, ಉತ್ತರ ಇದು ಕೇವಲ ಒಂದು ಮರ. ಅದರ ಕೊಂಬೆಗಳು ಬಿಲ್ಲುಗಳ ತೂಕದಿಂದ ಭಾರವಾಗಿವೆ. ನಿಮ್ಮ ತಂದೆಯ ಪ್ರಸಿದ್ಧ ಗಾಂಧಿವ ಇತರ 4 ಭವ್ಯವಾದ ಬಿಲ್ಲುಗಳೊಂದಿಗೆ ಅದರ ಕಾಲುಗಳಿಗೆ ತೂಗು ಹಾಕಿದೆ. ಹನ್ನಲನ ಮಾತುಗಳಿಂದ ಕರೆಯಲ್ಪಟ್ಟಂತೆ ಮರದ ಹಿಂದಿನಿಂದ ಒಂದು ಆಕೃತಿ ಹೊರಹೊಮ್ಮಿತು. ಕಿವಿಯೋಲೆಗಳು ಮತ್ತು ಅಲಂಕಾರಗಳಿಂದ ಅಲಂಕರಿಸಲ್ಪಟ್ಟ ವಿರಾಟನ ಮಗ ತನ್ನ ರಥದಿಂದ ಕೆಳಗಿಳಿದು ಮರದ ಹತ್ತಿರ ಬಂದನು. ಅವನು ಸಾಮಿ ಮರವನ್ನು ಹತ್ತಲು ಪ್ರಾರಂಭಿಸಿದಾಗ ಅವನ ಕಣ್ಣುಗಳು ಕುತೂಹಲ ಮತ್ತು ಆತಂಕದ ಮಿಶ್ರಣದಿಂದ ಹೊಳೆಯುತ್ತಿದ್ದವು. ಶತ್ರುಗಳನ್ನು ಕೊಲ್ಲುವವನು ಮತ್ತು ಗಾಂಧಿವವನ್ನು ಓಡಿಸುವವನು ಅರ್ಜುನನು ತನ್ನ ರಥದ ಮೇಲೆ ಕುಳಿತು ತನ್ನ ಸ್ನೇಹಿತನ ಪ್ರತಿಯೊಂದು ಚಲನೆಯನ್ನು ಗಮನಿಸುತ್ತಿದ್ದನು. ಆ ಬಿಲ್ಲುಗಳನ್ನು ಮರದ ಮೇಲಿನಿಂದ ವೇಗವಾಗಿ ಕೆಳಗಿಳಿಸು ಎಂದು ಅವನು ವಿರಾಟನ ಮಗನನ್ನು ಕೂಗಿದನು. ಅವನ ಧ್ವನಿಯು ಕಿಯರಿನ್ಗೆ ಅಡ್ಡಲಾಗಿ ಸಾಗುತ್ತಿತ್ತು. ರಾಜಕುಮಾರನು ತನ್ನ ಆರೋಹಣವನ್ನು ಪ್ರಾರಂಭಿಸುವ ಮೊದಲು ಒಂದು ಕ್ಷಣ ಹಿಂಜರಿಯುತ್ತಿದ್ದನು. ಅವನು ಕೊಂಬೆಗಳನ್ನು ತಲುಪುತ್ತಿದ್ದಂತೆ ಭವ್ಯವಾದ ಬಿಲ್ಲುಗಳನ್ನು ನೋಡಿದನು. ಅವುಗಳ ನಿಟ್ಟುಸಿರು ಹಾವುಗಳಂತಹ ರೂಪಗಳು ಸುರುಳಿಯಾಗಿ ಹೊಡೆಯಲು ಸಿದ್ಧವಾಗಿದ್ದವು. ಬಿಲ್ಲುಗಳ ವೈಭವವು ಪಾರಮಾರ್ಥಿಕ ಬೆಳಕಿನಿಂದ ಹೊಳೆಯಿತು. ಗ್ರಹಗಳು ಅವುಗಳನ್ನು ಸೇರಲು ಸ್ವರ್ಗದಿಂದ ಇಳಿದಂತೆ ಉತ್ತರನ ಕಣ್ಣುಗಳು ಅಗಲವಾದವು. ಭಯದಿಂದ ಅವನ ಮುಖವು ಮೊಸುಕಾಯಿತು. ಅವನು ನಡುಗುತ್ತಿದ್ದ ಕೈಯನ್ನು ಎತ್ತಿ ಗಾಂಧಿವನ ಭವ್ಯವಾದ ರೂಪವನ್ನು ಸ್ಪರ್ಶಿಸಿದನು. ಅವನು ಸ್ಪರ್ಶಿಸಿದ ಕ್ಷಣದಲ್ಲಿ ಅವನ ದೇಹದ ಮೇಲಿನ ಬಿರುಗುದಲುಗಳು ಕೊನೆಗೊಂಡವು ಮತ್ತು ಅವನ ಮೂಲಕ ವಿದ್ಯುತ್ ಆಘಾತವನ್ನು ಅವನು ಅನುಭವಿಸಿದನು. ಅರ್ಜುನನೊಂದಿಗೆ ಮಾತನಾಡುವಾಗ ಅವನ ಧ್ವನಿಯು ನಡುಗಿತು. ಓ ಉದಾತ್ತ ಯೋಧ, ಈ ಅದ್ಭುತವನ್ನು ನೋಡಿ. ಈ ಬಿಲ್ಲುಗಳು ಮಾರಣಾಂತಿಕ ಗ್ರಹಿಕೆಯನ್ನು ಧಿಕ್ಕರಿಸುವ ಹೊಳಪಿನಿಂದ ಹೊಳೆಯುತ್ತರುತ್ತರನ ಮಾತುಗಳು ಮಾಯವಾಗುತ್ತಿದ್ದಂತೆ ಮರವು ಜೀವಂತವಾಗಿ ಬಂದಂತೆ ತೋರುತ್ತಿತ್ತು. ಅದರ ಕೊಂಬೆಗಳು ರಾಜಕುಮಾರನ ಓಟದೊಂದಿಗೆ ಸಮಯಕ್ಕೆ ತಕ್ಕಂತೆ ತೂಗಾಡುತ್ತಿದ್ದವು. ಸೂರ್ಯನು ಯುದ್ಧ ಭೂಮಿಯ ವಿಶಾಲ ವಿಸ್ತಾರದಲ್ಲಿ ಮುಳುಗಲು ಪ್ರಾರಂಭಿಸಿದಾಗ ಉತ್ತರನ ಕಣ್ಣುಗಳು ತನ್ನ ಮುಂದೆ ಭವ್ಯವಾದ ಶಸ್ತ್ರಾಸ್ತ್ರಗಳನ್ನು ಮತ್ತು ರಕ್ಷಾಕವಚಗಳನ್ನು ನೋಡಿದಾಗ ವಿಸ್ಮಯದಿಂದ ವಿಶಾಲವಾದವು. ಅವಳು ತನ್ನ ಜೊತೆಗಾರನಾದ ಬೃಹನ್ನಲನೊಂದಿಗೆ ಹಲವು ದಿನಗಳ ಕಾಲ ಪ್ರಯಾಣಿಸುತ್ತಿದ್ದಳು ಮತ್ತು ಅವರು ಅಂತಿಮವಾಗಿ ಮಹಾನ್ ಯೋಧ ರಾಜ ಅರ್ಜುನನ ಶಿಬಿರಕ್ಕೆ ಆಗಮಿಸಿದ್ದರು. ಆದರೆ ಈ ಅದ್ಭುತವಾದ ಶಸ್ತ್ರಾಸ್ತ್ರಗಳ ಸಂಗ್ರಹದ ಹಿಡಿತವನ್ನು ಹೊಂದಿದ್ದ ಅರ್ಜುನನು ಅವಳ ಮುಂದೆ ನಿಂತಿರಲಿಲ್ಲ. 100 ಚಿನ್ನದ ಮೇಲಧಿಕಾರಿಗಳನ್ನು ಹೊಂದಿರುವ ಬಿಲ್ಲು, ಅದರ ತುದಿಗಳು ಪ್ರಕಾಶಮಾನವಾದ ನಕ್ಷತ್ರಗಳಂತೆ ಹೊಳೆಯುತ್ತಿದ್ದವು. ಉತ್ತರನ ಕುತೂಹಲವು ಅವಳ ಮೇಲೆ ಕೆಚ್ಚಾಯಿತು. ಅವಳು ಬೃಹನ್ನಲನ ಬಳಿ ಬಂದು, ಈ ಅತ್ಯುತ್ತಮ ಬಿಲ್ಲು ಯಾವ ಪ್ರಸಿದ್ಧ ಯೋಧನಿಗೆ ಸೇರಿದೆ? ಅಂತಹ ಪ್ರಕಾಶಮಾನವಾದ ಶಕ್ತಿಯನ್ನು ಹೊಂದಿರುವವರು ಯಾರು ಎಂದು ಕೇಳಿದಳು. ಕರಗಿದ ಚಿನ್ನದಂತೆ ಹೊಳೆಯುವ ಚಿನ್ನದ ಆನೆಗಳಿಂದ ಅಲಂಕರಿಸಲ್ಪಟ್ಟ ದಂಡೆಯನ್ನು ಅವಳು ನೋಡಿದಳು. ಬಿಲ್ಲು ಸ್ವತಃ ಒಂದು ಅದ್ಭುತವಾಗಿತ್ತು. ಅದರ ಬದಿಗಳು ನಯವಾದವು ಮತ್ತು ಹಿಡಿಯಲು ಸುಲಭವಾಗಿದ್ದವು. ದೇವರುಗಳು
ಸ್ವತಃ ರಚಿಸಿದಂತೆ ಉತ್ತರ. ಇದು ನಿಜವಾಗಿಯೂ ದೇವರುಗಳಿಗೆ ಹೊಂದುವ ಬಿಲ್ಲಾಗಿದೆ. ಅದರ ಸೌಂದರ್ಯವು ಅದರ ಶಕ್ತಿಯೊಂದಿಗೆ ಮಾತ್ರ ಹೊಂದಿಕೆಯಾಗುತ್ತವೆ ಎಂದು ಉತ್ತರಿಸುವ ಮೊದಲು ಬೃಹನ್ನಲನ ಕಣ್ಣುಗಳು ಒಂದು ಕ್ಷಣದವರೆಗೆ ಮೋಡದಂತೆ ಕಾಣುತ್ತಿದ್ದವು. ಅವನು ತನ್ನ ಭುಜದ ಮೇಲೆ ಬಿದ್ದಿರುವ ತನ್ನ ಭುಜದ ಮೇಲೆ ಬಾಣಗಳನ್ನು ಹಿಡಿದುಕೊಂಡು 1000 ಸಂಖ್ಯೆಯ ರೆಕ್ಕೆಗಳನ್ನು ಹೊಂದಿದ್ದ ತನ್ನ ಭುಜದ ಮೇಲೆ ತೂಗಾಟವನ್ನು ತೋರಿಸಿದನು. ಪ್ರತಿಯೊಂದೂ ಕರಕುಶಲತೆಯ ಅದ್ಭುತವಾಗಿದೆ. 10 ಹಂದಿ ಕಿವಿಯ ಬಾಣಗಳನ್ನು ಹಿಡಿದಿರುವ ಹುಲಿಗಳ 5 ಪ್ರತಿಮೆಗಳನ್ನು ಹೊತ್ತಿರುವ ತಾಳವಾದ್ಯಕ್ಕೆ ಉತ್ತರನ ನೋಟವು ಅಲೆದಾಡಿತು. ಇವು ಯಾರವು? ಅವಳು ಕೇಳಿದಳು. ಅವಳ ಧ್ವನಿಯು ಪಿಸುಗುಟ್ಟುವಿಕೆಯ ಮೇಲಿತ್ತು. ಬೃಹನ್ನಲನು ಅರ್ಜುನನ ಕಡೆಗೆ ತಲೆಯಾಡಿಸಿದನು. ಅವನು ಮೌನವಾಗಿ ನಿಂತನು. ಅವನ ಕಣ್ಣುಗಳು ಯಾವುದೋ ದೂರದ ಬಿಂದುವಿನ ಮೇಲೆ ನಿಂತವು. ಇವು ನಮ್ಮ ಮುನ್ನೆ ಬಿದ್ದಿರುವ ಅನೇಕ ತೋಳುಗಳಲ್ಲಿ ಕೆಲವು ಮಾತ್ರ ಎಂದು ಅವನು ಹೇಳಿದನು. ಉತ್ತರ ತನ್ನ ತೋಳುಗಳ ಸರಪಣಿಯನ್ನು ನೋಡಿ ಆಶ್ಚರ್ಯಪಡುತ್ತಲೇ ಇದ್ದಾಗ ಅವಳ ಕಣ್ಣುಗಳು ಅದರ ಬ್ಲೇಡ್ ಮೇಲೆ ಒಂದು ಟೋಡ್ನ ಗುರುತು ಹೊಂದಿರುವ ಕತ್ತಿಯ ಮೇಲೆ ನೆಲೆಗೊಂಡವು. ಇದು ಅದರ ಎದುರಿಸಲಾಗದ ಶಕ್ತಿಯ ಸಂಕೇತವಾಗಿದೆ. ಸ್ಕ್ಯಾಬಾರ್ಡ್ ಅನ್ನು ವಿವಿಧ ಬಣ್ಣದ ಹುಲಿ ಚರ್ಮದಿಂದ ಮಾಡಲಾಗುತ್ತಿತ್ತು ಮತ್ತು ಮಸುಕಾಗುವ ಬೆಳಕಿನಲ್ಲಿ ಚಿನ್ನದಂತೆ ಹೊಳೆಯುತ್ತಿತ್ತು. ಇದು ಯಾರದು ಎಂದು ಅವಳು ಮತ್ತೊಮ್ಮೆ ಕೇಳಿದಳು. ಅವಳ ಧ್ವನಿಯು ಆಶ್ಚರ್ಯದಿಂದ ತುಂಬಿತ್ತು. ಈ ಕಥೆಯು ಅರ್ಜುನನಿಗೆ ಸೇರಿದ್ದು. ತನ್ನನ್ನು ವಿರೋಧಿಸುವವರೆಲ್ಲರಿಗೂ ಭಯಭೀತರಾಗಿದ್ದ ಯೋಧ ಎಂದು ಬೃಹನ್ನಲನ ಕಣ್ಣುಗಳು ಮತ್ತೆ ಮೋಡದಂತೆ ಕಾಣುತ್ತಿದ್ದವು. ಅವನು ಚಲನವಿರಹಿತನಾಗಿ ನಿಂತ ರಾಜನ ಕಡೆಗೆ ಸನ್ನೆ ಮಾಡಿದನು. ಅವನ ನೋಟ ಇನ್ನೂ ಯಾವುದೋ ದೂರದ ಬಿಂದುವಿನ ಮೇಲೆ ನಿಂತಿತ್ತು. ತನ್ನ ಮುಂದಿರುವ ಭವ್ಯವಾದ ಶಸ್ತ್ರಾಸ್ತ್ರಗಳ ಮೇಲೆ ಅವಳು ನೋಡುತ್ತಿರುವಾಗ ಉತ್ತರನ ಕಣ್ಣುಗಳು ವಿಸ್ಮಯದಿಂದ ವಿಶಾಲವಾದವು. ಪ್ರತಿಯೊಂದು ಶ್ರೇಷ್ಠ ಯೋಧ ಅರ್ಜುನನ ಶಕ್ತಿ ಮತ್ತು ಕೌಶಲ್ಯಕ್ಕೆ ಸಾಕ್ಷಿಯಾಗಿದ್ದ. ಸೂರ್ಯನು ದಿಗಂತದ ಕೆಳಗೆ ಮುಳುಗಿ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಯುದ್ಧಭೂಮಿಯಲ್ಲಿ ಬೀಸಿದಾಗ ಉತ್ತರ ಪೂಜ್ಯ ಭಾವದಿಂದ ಬೃಹನ್ನಲದ ಕಡೆಗೆ ತಿರುಗಿದಳು. ಈ ಎಲ್ಲ ಅತ್ಯುತ್ತಮ ವಸ್ತುಗಳನ್ನು ನೋಡಿ ನನಗೆ ಆಶ್ಚರ್ಯವಾಗಿದೆ ಎಂದು ಅವಳು ಹೇಳಿದಳು. ಅವಳ ಧ್ವನಿಯು ಪಿಸುಗುಟ್ಟುವಿಕೆಯ ಮೇಲೆಯೇ ಇತ್ತು. ಬೃಹನ್ನಲ ತಲೆ ತಗ್ಗಿಸಿದಳು. ಬೃಹತ್ ಸಭೆಯ ಮಧ್ಯದಲ್ಲಿ ಬೃಹನ್ನಲನು ಪಾಂಡವರ ಪೌರಾಣಿಕ ಬಿಲ್ಲುಗಳ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದನು. ಹೇಳಿ, ನೀವು ಮೊದಲು ಏನನ್ನು ತಿಳಿದುಕೊಳ್ಳಲು ಬಯಸುತ್ತೀರಿ? ಕುತೂಹಲದಿಂದ ಮಿನುಗುತ್ತಿದ್ದ ಅವನ ಕಣ್ಣುಗಳು ಕೇಳಿದವು. ಪ್ರಶ್ನೆಯು ಆಸಕ್ತಿಯಿಂದ ಮುಂದಕ್ಕೆ ವಾಲಿದ ವಿರಾಟನ ಮಗನ ಕಡೆಗೆ ತಿರುಗಿತು. ನಾನು ಅರ್ಜುನನ ಬಿಲ್ಲು ಗಾಂಧೀವನ ಬಗ್ಗೆ ಕೇಳಲು ಬಯಸುತ್ತೇನೆ ಎಂದು ಆತ ಉತ್ತರಿಸಿದ. ಆತನ ಧ್ವನಿಯು ಭಯದಿಂದ ತುಂಬಿತ್ತು. ಬೃಹನ್ನಲ ಮುಗುಳ್ನಕ್ಕನು ಮತ್ತು ತನ್ನ ಕೈ ಬೀಸುವ ಮೂಲಕ ಬಲವಾದ ಬಿಲ್ಲಿನ ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದನು. ಅಯ್ಯೋ, ಗಾಂಧೀವ ಅದ ಹೆಸರಿನ ಉಲ್ಲೇಖವು ದೇವರುಗಳು ಮತ್ತು ಮನುಷ್ಯರ ಬೆನ್ನೆಲುಬುಗಳನ್ನು ಒಂದೇ ರೀತಿ ನಡೆಸುತ್ತದೆ. ಈ ಭವ್ಯವಾದ ಬಿಲ್ಲನ್ನು ಚಿನ್ನದಿಂದ ಅಲಂಕರಿಸಲಾಗಿದೆ. ಅದರ ಮರವು ಬಹುತೇಕ ದೈವಿಕವೆಂದು ತೋರುವ ಹೊಳಪಿಗೆ ಹೊಳಪು ನೀಡಿದೆ. ಇದರ ಗಾತ್ರವು ಅಗಾಧವಾಗಿದೆ. ಇದು 1,00,000 ಇತರ ಬಿಲ್ಲುಗಳ ವೈಭವಕ್ಕೆ ಪೈಪೋಟಿ ನೀಡುತ್ತದೆ. ಮತ್ತು ಇನ್ನೂ ಇದು ಮೋಡಗಳಿಲ್ಲದ ದಿನದಂದು ಬೇಸಿಗೆಯ ಗಾಳಿಯಂತೆ ನಯವಾದ ಮತ್ತು ಗಂಟು ರಹಿತವಾಗಿದೆ. ಬೃಹನ್ನಲನು ಮಾತನಾಡುತ್ತಿದ್ದಂತೆಯೇ ಅವನ ಮಾತುಗಳು ಸಭೆಯ ಸುತ್ತಲೂ ಆಶ್ಚರ್ಯಕರವಾದ ವಸ್ತ್ರವನ್ನು ನೇತು ಹಾಕಿದವು. ಗಾಂಧೀವನನ್ನು ದೇವರುಗಳೇ ಪೂಜಿಸಿದ್ದಾರೆ. ಅವನು ಮುಂದುವರಿಸಿದನು. ಶಿವನು ಅದನ್ನು 1000 ವರ್ಷಗಳ ಕಾಲ ಹೊಂದಿದ್ದನು. ನಂತರ 500 ಮತ್ತು 3 ವರ್ಷಗಳ ಕಾಲ ಪ್ರಜಾಪತಿಯನ್ನು ಹೊಂದಿದ್ದನು. ನಂತರ ದೇವರ ರಾಜನಾದ ಸಕ್ರನು ಅದನ್ನು 80 ವರ್ಷಗಳ ಕಾಲ ಗೈಸಿದನು. ಸೋಮನು ಅದನ್ನು 5 ಶತಮಾನಗಳ ಕಾಲ ಹಿಡಿದನು. ಸಮುದ್ರದ ಒಡೆಯನಾದ ವರುಣನು ಅದನ್ನು 100 ವರ್ಷಗಳ ಕಾಲ ಹೊಂದಿದ್ದನು. ಅಂತಿಮವಾಗಿ ಶ್ವೇತವಾಹನ ಎಂದು ಕರೆಯಲ್ಪಡುವ ಪಾರ್ಥನು
ಅದನ್ನು ತನ್ನದೆಂದು ಹೇಳಿಕೊಂಡನು. ಸಭೆಯು ಬೃಹನ್ನನ ನಿರೂಪಣೆಯಿಂದ ಪ್ರವೇಶಿಸಿತು. ಅವರ ಮನಸ್ಸುಗಳು ಬಲವಾದ ಬಿಲ್ಲು ಮತ್ತು ಅದರ ಅಂತಸ್ತಿನ ಭೂತಕಾಲದ ಚಿತ್ರಗಳನ್ನು ರೂಪಿಸುತ್ತಿದ್ದವು. ಮತ್ತು ಅರ್ಜುನನ ಕತ್ತಿಯ ಬಗ್ಗೆ ಏನು ಎಂದು ಯಾರಾದರೂ ಮಂತ್ರವನ್ನು ಮುರಿದುಕೊಂಡು ಕೇಳಿದರು. ಬೃಹನ್ನಲ ಮತ್ತೆ ಮುಗುಳ್ನಕ್ಕನು ಮತ್ತು ದುರ್ಯಾಗನ ಹೃದಯದಲ್ಲಿ ನಕಲಿ ಮಾಡಿದ ಬ್ಲೇಡ್ ಅನ್ನು ವಿವರಿಸಲು ಪ್ರಾರಂಭಿಸಿದನು. ಅರ್ಜುನನ ಕತ್ತಿಯು ಕರಕುಶಲತೆಯ ಅದ್ಭುತವಾಗಿದೆ. ಅದರ ಬ್ಲೇಡ್ ಉದ್ದವಾಗಿದೆ ಮತ್ತು ಹಾವಿನ ನಾಲಿಗೆಯಂತೆ ಬಾಗುತ್ತದೆ. ಅದರ ಕೋಶವು ಬಲವಾದ ಹುಲಿಯ ಚರ್ಮದಿಂದ ಮಾಡಲ್ಪಟ್ಟಿದೆ. ಆದರೆ ಅದರ ಚಿನ್ನದ ಹಿಂಭಾಗವು ಬೇಸಿಗೆಯ ಬೆಳಿಗ್ಗೆ ಸೂರ್ಯನಂತೆ ಹೊಳೆಯುತ್ತದೆ. ಇದು ಸಾಮಾನ್ಯ ಕತ್ತಿಯಲ್ಲ, ಇದು ಯುದ್ಧದ ಬೆಂಕಿಯಲ್ಲಿ ಶಾಂತವಾಗಿದೆ ಮತ್ತು ಅದರ ಬಲವನ್ನು ಅರ್ಜುನನ ಪಟ್ಟುಬಿಡದ ಚೈತನ್ಯದಿಂದ ಮಾತ್ರ ಹೋಲಿಸಲಾಗುತ್ತದೆ. ಬೃಹನ್ನಲನು ಮಾತನಾಡುವುದನ್ನು ಮುಗಿಸಿದಾಗ ಸಭೆಯು ಮತ್ತು ಆರ್ಗಳ ಸಮೂಹವಾಗಿ ಸ್ಫೋಟಿಸಿತು. ಪ್ರತಿಯೊಬ್ಬ ಪಾಂಡವ ಸಹೋದರನೂ ತನ್ನದೇ ಆದ ವಿಶಿಷ್ಟವಾದ ಬಿಲ್ಲು ಮತ್ತು ಕತ್ತಿಯನ್ನು ಹೊಂದಿದ್ದನು. ಪ್ರತಿಯೊಬ್ಬನೂ ತನ್ನದೇ ಆದ ವಿಶೇಷ ಪಾತ್ರ ಮತ್ತು ಇತಿಹಾಸವನ್ನು ಹೊಂದಿದ್ದನು. ಭೀಮನ ಬಿಲ್ಲನ್ನು ಇಂದ್ರಗೋಪಕರ ಚಿನ್ನದ ಪ್ರತಿಮೆಗಳಿಂದ ಅಲಂಕರಿಸಲಾಗಿತ್ತು. ಆದರೆ ಯುಧಿಷ್ಠಿರನ ಖಡ್ಗವು ಸೂರ್ಯನಂತೆ ಹೊಳೆಯುತ್ತಿತ್ತು. ನಕುಲನ ಬಾಣಗಳು ತೀವ್ರವಾದ ಆಂತರಿಕ ಬೆಳಕಿನಿಂದ ಹೊಳೆಯುತ್ತಿದ್ದವು. ಪ್ರಬಲವಾದ ರಕ್ಷಾಕವಚವನ್ನು ಸಹ ಚುಚ್ಚುವ ಸಾಮರ್ಥ್ಯವನ್ನು ಹೊಂದಿದ್ದವು. ಮತ್ತೊಂದೆಡೆ ಸಹದೇವನ ಖಡ್ಗವು ಅದರ ಬ್ಲೇಡ್ ಬೆಳಕಿನಲ್ಲಿ ಮಿನುಗುವಂತೆ ಮತ್ತು ನೃತ್ಯ ಮಾಡುವಂತೆ ತೋರುತ್ತಿತ್ತು. ದಟ್ಟವಾದ ಹುಲ್ಲುಗಾವಲಿನಲ್ಲಿ ಎಲೆಗಳ ಮೃದುವಾದ ಗದ್ದಲ ಮತ್ತು ಪಕ್ಷಿಗಳ ಮೃದುವಾದ ಕಿಲಕಿಲಿಸುವಿಕೆಯಿಂದ ಸುತ್ತುವರಿದ ವಿರಾಟ ರಾಜಕುಮಾರ ಉತ್ತರ ಆಳವಾದ ಚಿಂತನೆಯಲ್ಲಿ ಕುಳಿತನು. ಅವನ ಕಣ್ಣುಗಳು ಸೂರ್ಯನ ಬೆಳಕಿನಲ್ಲಿ ಹೊಳೆಯುವ ಅವರ ರಕ್ಷಾಕವಚದೊಂದಿಗೆ ತನ್ನ ರಾಜ್ಯಕ್ಕೆ ಆಗಮಿಸಿದ ಯೋಧರ ಗುಂಪಿನ ಕಡೆಗೆ ಅಲೆದಾಡಿದವು. ಅವರಲ್ಲಿ ಗಮನಾರ್ಹವಾದ ವೈಶಿಷ್ಟ್ಯಗಳನ್ನು ಹೊಂದಿರುವ ಮನುಷ್ಯನಾಗಿದ್ದನು. ಕೆಂಪು ಕಣ್ಣುಗಳನ್ನು ಚುಚ್ಚಿದನು ಮತ್ತು ಆನೆಯ ಕಾಂಡದಂತೆ ಬಲವಾದ ತೋಳುಗಳು. ಉತ್ತರನ ಕುತೂಹಲವು ಅವನ ಮೇಲೆ ಮೇಲುಗೈ ಸಾಧಿಸಿತು ಮತ್ತು ಅವನು ಯೋಧನ ಬಳಿಗೆ ಹೋರನು. ನೀನು ಯಾರು? ಉತ್ತರ ಆಶ್ಚರ್ಯದಿಂದ ಕೂಗಿದ. ಅವನ ಧ್ವನಿಯಲ್ಲಿ ಕೇಳಿದ ಹಗುರವಾದ ಮತ್ತು ಎತ್ತರದ ಆತ್ಮದ ಪ್ರಾರ್ಥನೆಗೆ ಸೇರಿದ ಚಿನ್ನದಿಂದ ಅಲಂಕರಿಸಲ್ಪಟ್ಟ ಈ ಶಸ್ತ್ರಾಸ್ತ್ರಗಳು ತುಂಬಾ ಸುಂದರವಾಗಿ ಕಾಣುತ್ತವೆ. ಆದರೆ ಅಲ್ಲಿ ಪ್ರೀತನ ಮಗ ಅರ್ಜುನ, ಕುರು ವಂಶದ ಯುಧಿಷ್ಠಿರ ಮತ್ತು ನಕುಲ, ಸಹದೇವ ಮತ್ತು ಪಾಂಡುವಿನ ಪುತ್ರ ಭೀಮಸೇನ ದಾಳಿಯಲ್ಲಿ ತಮ್ಮ ರಾಜ್ಯವನ್ನು ಕಳೆದುಕೊಂಡ ನಂತರ ಎಲ್ಲಾ ಶತ್ರುಗಳನ್ನು ನಾಶ ಮಾಡುವ ಸಾಮರ್ಥ್ಯವನ್ನು ಹೊಂದಿರುವ ಉನ್ನತ ಆತ್ಮದ ಪಾಂಡವರ ಬಗ್ಗೆ ಇನ್ನು ಕೇಳಲಾಗುವುದಿಲ್ಲ. ಪಾಂಚಾಲದ ರಾಜಕುಮಾರಿಯಾದ ದ್ರೌಪದಿ ಮಹಿಳೆಯರಲ್ಲಿ ರತ್ನವಾಗಿ ಹೆಸರುವಾಸಿಯಾಗಿದ್ದಾಳೆ. ಅವರು ಕಾಡಿನಲ್ಲಿ ದಾಳಿಯಾದ ನಂತರ ಪಾಂಡು ಪುತ್ರರನ್ನು ಹಿಂಬಾಲಿಸಿದರು. ಯೋಧ ಅರ್ಜುನನು ವಿನಮ್ರವಾಗಿ ಮುಗುಳ್ನಕ್ಕು, ನಾನು ಅರ್ಜುನ ಪಾರ್ಥ ಎಂದು ಕರೆಯಲ್ಪಡುತ್ತೇನೆ. ನಿನ್ನ ತಂದೆಯ ಆಸ್ಥಾನಿಕನು ಯುಧಿಷ್ಠಿರನು ಮತ್ತು ನಿನ್ನ ತಂದೆಯ ಅಡುಗೆಯವನು ವಲ್ಲವನು ಭೀಮಸೇನನು ಕುದುರೆಗಳ ವರನು, ನಕುಲನು ಮತ್ತು ಸಹದೇವನು ಗೋಪುರದಲ್ಲಿದ್ದಾನೆ ಮತ್ತು ಸೈರಿಂದ್ರಿಯು ದ್ರೌಪದಿ ಎಂದು ನಿನಗೆ ತಿಳಿದಿದೆ. ಯಾರಿಗಾಗಿ ಕೀಚಕರು ಕೊಲ್ಲಲ್ಪಟ್ಟರು ಎಂದು ಉತ್ತರಿಸಿದನು. ಉತ್ತರನ ಕಣ್ಣುಗಳು ಆಶ್ಚರ್ಯದಿಂದ ಅಗಲವಾದವು, ಆದರೆ ಅವನಿಗೆ ಮನವರಿಕೆಯಾಗಲಿಲ್ಲ. ನಾನು ಈ ಹಿಂದೆ ಕೇಳಿದ ಪಾರ್ಥನ 10 ಹೆಸರುಗಳನ್ನು ನೀವು ಎಣಿಸಲು ಸಾಧ್ಯವಾದರೆ ನಾನು ಇದನ್ನೆಲ್ಲ ನಂಬುತ್ತೇನೆ ಎಂದು ಉತ್ತರಿಸಿದನು. ಅರ್ಜುನನು ತಲೆಯಾಡಿಸಿದನು ಮತ್ತು ಅವನ ಹೆಸರುಗಳನ್ನು ಪಠಿಸಲು ಪ್ರಾರಂಭಿಸಿದನು. ಕೇಳಿರಿ ಮತ್ತು ನೀವು ಹಿಂದೆ ಕೇಳಿದ್ದಕ್ಕೆ ಹೋಲಿಸಿ. ಅವು ಅರ್ಜುನ, ಪಾಲ್ಗುಣ, ಜಿಷ್ಣು, ಕಿರಿತಿನ್, ಶ್ವೇತವಾಹನ, ವಿಭತ್ಸು, ವಿಜಯ, ಕೃಷ್ಣ, ಸಲಿಸಾಚಿನ್ ಮತ್ತು ಧನಂಜಯ. ಉತ್ತರನಿಗೆ ಕುತೂಹಲ ಹುಟ್ಟಿತು. ನಿನಗೆ ವಿಜಯ ಎಂದು ಏಕೆ ಕರೆಯಲಾಯಿತು ಮತ್ತು ಶ್ವೇತವಾಹನ ಎಂದು ಏಕೆ ಕರೆಯಲಾಯಿತು? ನಿನಗೆ ಕೃಷ್ಣ ಎಂದು ಏಕೆ ಹೆಸರಿಸಲಾಯಿತು? ಮತ್ತು ಅರ್ಜುನ, ಪಾಲ್ಗುಣ, ಜಿಷ್ಣು, ಕಿರಿತಿನ್ ಮತ್ತು ವಿಭತ್ಸು
ಎಂದು ಏಕೆ ಹೆಸರಿಸಲಾಯಿತು? ಮತ್ತು ನೀನು ಧನಂಜಯ ಮತ್ತು ಸವ್ಯಸಾಚಿನ್ ಎಂದರೇನು ಎಂದು ಕೇಳಿದನು. ಅರ್ಜುನನು ತನ್ನ ಹೆಸರುಗಳ ಮೂಲವನ್ನು ವಿವರಿಸಲು ಪ್ರಾರಂಭಿಸಿದಾಗ ಅವನ ಕಣ್ಣುಗಳು ಹೊಳೆಯುತ್ತಿದ್ದವು. ನಾನು ಸಂಪತ್ತಿನ ಮಧ್ಯದಲ್ಲಿ ವಾಸಿಸುತ್ತಿದ್ದೆ, ಎಲ್ಲಾ ದೇಶಗಳನ್ನು ವಶಪಡಿಸಿಕೊಂಡಿದ್ದೇನೆ ಮತ್ತು ಅವರ ಸಂಪತ್ತನ್ನು ಕಸಿದುಕೊಂಡಿದ್ದೇನೆ ಎಂಬ ಕಾರಣಕ್ಕೆ ಅವರು ನನ್ನನ್ನು ಧನಂಜಯ ಎಂದು ಕರೆದರು. ಅವರು ನನ್ನನ್ನು ವಿಜಯ ಎಂದು ಕರೆದರು, ಏಕೆಂದರೆ ನಾನು ಅಸೇಯ ರಾಜರೊಂದಿಗೆ ಯುದ್ಧ ಮಾಡಲು ಹೋದಾಗ ನಾನು ಎಂದಿಗೂ ಹಿಂತಿರುಗುವುದಿಲ್ಲ. ಯುದ್ಧ ಪೀಡಿತ ಕುರುಕ್ಷೇತ್ರದ ಮಧ್ಯದಲ್ಲಿ ವಿರಾಟನ ಮಗನಾದ ಉತ್ತರನು ದಂತಕಥೆಯ ಯೋಧ ಅರ್ಜುನನ ಮುಂದೆ ನಿಂತನು. ಓ ವೀರ ಉತ್ತರನು ನನ್ನೊಂದಿಗೆ ಚಾಲಕನಾಗಿ ಈ ದೊಡ್ಡ ಕಾರಿನಲ್ಲಿ ಹತ್ತುತ್ತಾ ಶತ್ರು ಸೈನ್ಯದ ಯಾವ ವಿಭಾಗವನ್ನು ನೀವು ಭೇದಿಸುತ್ತೀರಿ? ನಿನ್ನ ಆಜ್ಞೆಯಿಂದ ನಾನು ನಿನ್ನನ್ನು ಅಲ್ಲಿಗೆ ಓಡಿಸುತ್ತೇನೆ ಎಂದನು. ಅರ್ಜುನನ ಕಣ್ಣುಗಳು ಆತ್ಮವಿಶ್ವಾಸದಿಂದ ಹೊಳೆಯುತ್ತಿದ್ದವು. ಮನುಷ್ಯರಲ್ಲಿ ಓ ಹುಲಿಯೇ, ನಾನು ನಿನ್ನ ಬಗ್ಗೆ ಸಂತೋಷವಾಗಿದ್ದೇನೆ, ನಿನಗೆ ಭಯವಿಲ್ಲ. ನಾನು ಯುದ್ಧದಲ್ಲಿ ನಿನ್ನ ಎಲ್ಲಾ ವೈರಿಗಳನ್ನು ಸೋಲಿಸುತ್ತೇನೆ. ಓ ಮಹಾನ್ ಯೋಧನೇ, ದೊಡ್ಡ ಮತ್ತು ಭಯಾನಕ ಸಾಹಸಗಳನ್ನು ಸಾಧಿಸಿ ನಾನು ನಿನ್ನ ವೈರಿಗಳೊಂದಿಗೆ ಹೋರಾಡುತ್ತೇನೆ ಎಂದು ಉತ್ತರನಿಗೆ ಉತ್ತರ ಹೇಳಿದನು. ಅರ್ಜುನನ ದೃಢನಿಶ್ಚಯವನ್ನು ನೋಡಿದ ಉತ್ತರನ ಕಣ್ಣುಗಳು ಅಗಲವಾದರು. ಅರ್ಜುನನ ಈ ಮಾತುಗಳನ್ನು ಕೇಳಿದ ನಂತರ ಉತ್ತರನು ಎಲ್ಲಾ ನಿಷ್ಕ್ರಿಯತೆಗಳನ್ನು ತ್ಯಜಿಸಿದನು ಮತ್ತು ಅವನು ತನ್ನೊಂದಿಗೆ ಅರ್ಜುನ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡು ಮರದಿಂದ ವೇಗವಾಗಿ ಇಳಿದನು. ಅರ್ಜುನನು ಅವನನ್ನು ಉದ್ದೇಶಿಸಿ, ಹೌದು, ನಾನು ಕುರುಗಳೊಂದಿಗೆ ಹೋರಾಡುತ್ತೇನೆ ಮತ್ತು ನಿನ್ನ ಗಂಡು ನೋಗವನ್ನು ಮರಳಿ ಪಡೆಯುತ್ತೇನೆ. ನನ್ನಿಂದ ರಕ್ಷಿಸಲ್ಪಟ್ಟ ಈ ಕಾರಿನ ಮೇಲ್ಭಾಗವು ನಿನಗೆ ಕೋಟೆಯಂತೆ ಇರುತ್ತದೆ. ಉತ್ತರನ ಭಯವು ಕಣ್ಮರೆಯಾಗಲು ಪ್ರಾರಂಭಿಸಿತು. ಅರ್ಜುನನ ಪರಾಕ್ರಮವನ್ನು ನೋಡಿದ ಉತ್ತರನಿಗೆ ಅವನ ಬಗೆಗಿನ ಮೆಚ್ಚುಗೆಯು ಹೆಚ್ಚಾಯಿತು. ನಾನು ಇನ್ನು ಮುಂದೆ ಇವುಗಳಿಗೆ ಹೆದರುವುದಿಲ್ಲ ಎಂದು ಅವನು ಹೇಳಿದನು. ಯುದ್ಧದಲ್ಲಿ ನಿನ್ನ ಸ್ಥಿರತೆ ನನಗೆ ತಿಳಿದಿದೆ, ಅದು ಕೇಶವ ಅಥವಾ ಇಂದ್ರನಂತೆಯೇ ಇದೆ. ಆದರೆ ನಂತರ ಅವನ ಮನಸ್ಸಿನಲ್ಲಿ ಇದ್ದಕ್ಕಿದ್ದಂತೆ ಒಂದು ಅನುಮಾನ ಮೂಡಿತು. ನಾನು ಮೂರ್ಖನಾಗಿದ್ದೇನೆ, ನಾನು ನಿರ್ದಿಷ್ಟ ತೀರ್ಮಾನಕ್ಕೆ ಬರಲು ಅಸಮರ್ಥನಾಗಿದ್ದೇನೆ. ಅಂತಹ ಸುಂದರವಾದ ಕಾಲುಗಳು ಮತ್ತು ಶುಭ ಲಕ್ಷಣಗಳನ್ನು ಹೊಂದಿರುವ ವ್ಯಕ್ತಿಯು ಯಾವ ಯಾತನಾಮಯ ಪರಿಸ್ಥಿತಿಗಳಿಂದ ಪುರುಷತ್ವದಿಂದ ವಂಚಿತರಾಗಬಹುದು? ಅರ್ಜುನನು ಭರವಸೆಯಿಂದ ಮುಗುಳ್ನಕ್ಕನು. ಅವನ ಕಣ್ಣುಗಳು ವಿನೋದದಿಂದ ಹೊಳೆಯುತ್ತಿದ್ದವು. ನನ್ನ ಹಿರಿಯ ಸಹೋದರನ ಆಜ್ಞೆಗೆ ಅನುಗುಣವಾಗಿ ನಾನು ಇಡೀ ವರ್ಷ ಈ ಪ್ರತಿಜ್ಞೆಯನ್ನು ಮಾತ್ರ ಅನುಸರಿಸುತ್ತಿದ್ದೇನೆ ಎಂದು ನಾನು ನಿನಗೆ ನಿಜವಾಗಿಯೂ ಹೇಳುತ್ತೇನೆ ಎಂದು ಅವನು ಹೇಳಿದನು. ಓ ಬಲವಾದ ತೋಳುಗೊಳ್ಳವನೇ, ನಾನು ನಿಜವಾಗಿಯೂ ನಪುಂಸಕ ಲಿಂಗಿಯಲ್ಲ, ಆದರೆ ನಾನು ಈ ನಪುಂಸಕತ್ವದ ಪ್ರತಿಜ್ಞೆಯನ್ನು ಇನ್ನೊಬ್ಬರ ಇಚ್ಛೆಗೆ ಮತ್ತು ಧಾರ್ಮಿಕ ಯೋಗ್ಯತೆಯ ಬಯಕೆಯಿಂದ ಅನುಸರಿಸಿದ್ದೇನೆ. ಅರ್ಜುನನು ತನ್ನ ರಹಸ್ಯವನ್ನು ಬಹಿರಂಗಪಡಿಸಿದಾಗ ಉತ್ತರನ ಕಣ್ಣುಗಳು ತಿಳುವಳಿಕೆಯಲ್ಲಿ ವಿಶಾಲವಾದವು. ನೀನು ಇಂದು ನನಗೆ ದೊಡ್ಡ ಉಪಕಾರವನ್ನು ಮಾಡಿದ್ದೀಯಾ ಎಂದು ಅವನು ಹೇಳಿದನು. ನನ್ನ ಅನುಮಾನವು ಸಂಪೂರ್ಣವಾಗಿ ಆಧಾರರಹಿತವಾಗಿಲ್ಲ ಎಂದು ನಾನು ಈಗ ಕಂಡುಕೊಂಡಿದ್ದೇನೆ. ಅರ್ಜುನನಂತಹ ವ್ಯಕ್ತಿಯು ತನ್ನ ಭವ್ಯವಾದ ನೋಟ ಮತ್ತು ಅಚಲವಾದ ದೃಢ ನಿಶ್ಚಯದಿಂದ ನಪುಂಸಕ ಲೈಂಗಿಕತೆಯನ್ನು ಹೊಂದಲು ಸಾಧ್ಯವಿಲ್ಲ ಎಂದು ಅವನು ಅರಿತುಕೊಂಡನು. ಉತ್ತರನ ಭಯವು ದೂರವಾಗುತ್ತಿದ್ದಂತೆ ಅವನು ಘೋಷಿಸಿದನು, ನನಗೆ ಈಗ ಯುದ್ಧದಲ್ಲಿ ಮಿತ್ರನಿದ್ದಾನೆ. ನಾನು ಈಗ ಆಕಾಶಗಳೊಂದಿಗೆ ಹೋರಾಡಬಲ್ಲೆ, ನನ್ನ ಭಯವು ದೂರವಾಗಿದೆ. ಅವನು ಒಬ್ಬ ಬುದ್ಧಿವಂತ ಗುರುವಿನಿಂದ ತರಬೇತಿ ಪಡೆದ ಸಾರಥಿಯಾಗಿ ತನ್ನ ಕೌಶಲ್ಯಗಳನ್ನು ಹೆಮ್ಮೆ ಪಡುತ್ತಿದ್ದನು ಮತ್ತು ಹೆಮ್ಮೆಯಿಂದ ಹೇಳುತ್ತಿದ್ದನು, ಸೂರ್ಯನು ಯುದ್ಧಭೂಮಿಯ ವಿಶಾಲ ವಿಸ್ತಾರದ ಮೇಲೆ ಉದಯಿಸುತ್ತಿದ್ದಂತೆ ಪಾಂಡುವಿನ ಮಗ ಅರ್ಜುನನು ತನ್ನ ಪ್ರಯಾಣಕ್ಕೆ ಸಿದ್ಧನಾದನು. ಅವನು ಯುವ ರಾಜಕುಮಾರನಾದ ಉತ್ತರನನ್ನು
ತನ್ನ ಸಾರಥಿಯನ್ನಾಗಿ ಮಾಡಿಕೊಂಡನು ಮತ್ತು ತನ್ನ ಎಲ್ಲಾ ಶಸ್ತ್ರಾಸ್ತ್ರಗಳನ್ನೂ ತನ್ನೊಂದಿಗೆ ತೆಗೆದುಕೊಂಡು ಪವಿತ್ರ ಸಾಮಿ ಮರವನ್ನು ಸುತ್ತುವಂತೆ ಹೊರಟನು. ಅವರು ಸವಾರಿ ಮಾಡುವಾಗ ಅರ್ಜುನನು ಎಚ್ಚರಿಕೆಯಿಂದ ಮರದ ಬುಡದಲ್ಲಿ ಸಿಂಹದ ಪ್ರತಿಮೆಯನ್ನು ಹೊಂದಿರುವ ಧ್ವಜವನ್ನು ಇರಿಸಿದನು ಮತ್ತು ಅದರ ಸ್ಥಳದಲ್ಲಿ ಹೊಸ ಧ್ವಜವನ್ನು ಹಾರಿಸಿದನು. ಅದು ಚಿನ್ನದಂತೆ ಹೊಳೆಯಿತು ಮತ್ತು ಸಿಂಹದ ಬಾಲವನ್ನು ಹೊಂದಿರುವ ಮರದ ಪ್ರತಿಮೆಯನ್ನು ಹೊಂದಿತು. ಇದು ಸಾಮಾನ್ಯ ಧ್ವಜವಾಗಿರಲಿಲ್ಲ, ಏಕೆಂದರೆ ಅದನ್ನು ಸ್ವತಃ ವಿಶ್ವಕರ್ಮನು ಸೃಷ್ಟಿಸಿದ್ದನು. ಆಕಾಶದ ಮಾಂತ್ರಿಕತೆಯಿಂದ ತುಂಬಿದನು. ಅವರು ಉತ್ತರಕ್ಕೆ ಸವಾರಿ ಮಾಡುವಾಗ ಅರ್ಜುನನು ಪಂಚಜನ್ಯ ಎಂದು ಕರೆಯಲ್ಪಡುವ ತನ್ನ ಶಂಖವನ್ನು ಹಾರಿಸಿದನು ಮತ್ತು ಅದರ ಗುಡುಗು ಶಬ್ದವು ಅತ್ಯಂತ ಧೈರ್ಯಶಾಲಿ ಯೋಧರ ಬೆನ್ನೆಲುಬುಗಳನ್ನು ಸಹ ನಡುಗಿಸಿತು. ಅರ್ಜುನನ ರಥವನ್ನು ಎಳೆಯುವ ಕುದುರೆಗಳು ಭಯದಿಂದ ಅವರ ಮೊಣಕಾಲುಗಳ ಮೇಲೆ ಬಿದ್ದವು ಮತ್ತು ಉತ್ತರ ಭಯದಿಂದ ಹೊರಬಂದು ವಾಹನದ ಮೇಲೆ ಕುಳಿತು ಪ್ರಿಯ ಜೀವನಕ್ಕಾಗಿ ಅದನ್ನು ಅಂಟಿಕೊಂಡನು. ಆದರೆ ಅಶೇಯ ಯೋಧ ಅರ್ಜುನನು ತನ್ನ ನಿಯಂತ್ರಣವನ್ನು ತೆಗೆದುಕೊಂಡನು ಮತ್ತು ಕುದುರೆಗಳನ್ನು ನಿಧಾನವಾಗಿ ಅವರ ಕಾಲುಗಳ ಮೇಲೆ ಹಿಂತಿರುಗಿಸಿದನು. ಇನ್ನೂ ಭಯದಿಂದ ನಡುಗುತ್ತಿದ್ದ ಉತ್ತರನಿಗೆ ಸಾಂತ್ವನ ಹೇಳುವಾಗ ಅರ್ಜುನನು ಪ್ರೋತ್ಸಾಹದ ಮಾತುಗಳನ್ನು ಹೇಳಿದನು. ಹೆದರಬೇಡಿ ರಾಜಕುಮಾರನೇ, ನೀನು ಹುಟ್ಟಿನಿಂದ ಕ್ಷತ್ರಿಯನಾಗಿದ್ದೀಯಾ. ಯುದ್ಧದ ಮುಖದಲ್ಲಿ ನೀನು ಏಕೆ ನಿರಾಶೆಗೊಳ್ಳಬೇಕು? ಅನೇಕ ಶಂಖಗಳು ಮತ್ತು ತುತ್ತೂರಿಗಳ ಶಬ್ದವನ್ನು ನೀನು ಹಿಂದೆಂದೂ ಕೇಳಿಲ್ಲವೇ? ಆದರೆ ಉತ್ತರನ ಕಣ್ಣುಗಳು ಆಶ್ಚರ್ಯ ಮತ್ತು ಭಯದಿಂದ ವಿಶಾಲವಾಗಿದ್ದವು, ಏಕೆಂದರೆ ಅವನು ಹಿಂದೆಂದೂ ಈ ರೀತಿಯದ್ದನ್ನು ನೋಡಿರಲಿಲ್ಲ. ಅರ್ಜುನನ ಶಂಖದ ಶಬ್ದವು ಅವರು ಸವಾರಿ ಮಾಡುವಾಗ ಗಾಳಿಯಲ್ಲಿ ಪ್ರತಿಧ್ವನಿಸಿತು. ಅವರ ಪಾದಗಳ ಕೆಳಗೆ ಭೂಮಿಯೇ ನಡುಗುತ್ತಿತ್ತು ಮತ್ತು ಯೋಧರ ಉಪಸ್ಥಿತಿಯ ಪ್ರತಿಕ್ರಿಯೆಯಾಗಿ ಮೋಡಗಳು ಕತ್ತಲಾಗಿ ಕಾಣುತ್ತಿದ್ದವು. ಬುದ್ಧಿವಂತ ಮತ್ತು ಅನುಭವಿ ಯೋಧ ದ್ರೋಣನು ಆ ದೃಶ್ಯವನ್ನು ಭಯ ಮತ್ತು ಆತಂಕದ ಮಿಶ್ರಣದಿಂದ ನೋಡಿದನು. ಅವನ ಕಣ್ಣುಗಳ ಮುಂದೆ ಯಾವುದೋ ಅದ್ಭುತವಾದದ್ದು ತೆರೆದುಕೊಳ್ಳುತ್ತಿದೆ ಎಂದು ಅವನಿಗೆ ತಿಳಿದಿತ್ತು. ದ್ರೋಣನು ರಾಜ ಧೃತರಾಷ್ಟ್ರನಿಗೆ ಉದ್ಧರಿಸಿದನು, ಇದು ಯಾವುದೇ ಸಾಮಾನ್ಯ ಯೋಧನಾಗಲು ಸಾಧ್ಯವಿಲ್ಲ. ಅವನ ಪಾದಗಳ ಕೆಳಗೆ ಭೂಮಿಯೇ ನಡುಗುತ್ತದೆ ಮತ್ತು ನಮ್ಮ ಕುದುರೆಗಳು ನಿರಾಶೆಗೊಂಡಿವೆ. ನಮ್ಮ ಪ್ರಾಣಿಗಳು ಭಯದಿಂದ ಕೂಗುತ್ತವೆ ಮತ್ತು ಕಾಗೆಗಳು ನಮ್ಮ ಧ್ವಜಗಳ ಮೇಲೆ ದೊಡ್ಡ ವಿಪತ್ತನ್ನು ಗ್ರಹಿಸಿದಂತೆ ಕೂಗುತ್ತವೆ. ರಣಹದ್ದುಗಳು ಯುದ್ಧದಲ್ಲಿ ಕ್ಷತ್ರಿಯರ ಭಾರೀ ವಿನಾಶವನ್ನು ಮುನ್ಸೂಚಿಸುತ್ತಾ ತಲೆಕೆಳಗಾಗುತ್ತವೆ. ದ್ರೋಣನ ಮಾತುಗಳು ಕಳವಳದಿಂದ ಕೂಡಿದ್ದವು, ಏಕೆಂದರೆ ಯುದ್ಧಭೂಮಿಯಲ್ಲಿ ಅರ್ಜುನನ ಉಪಸ್ಥಿತಿಯನ್ನು ಲಘುವಾಗಿ ತೆಗೆದುಕೊಳ್ಳಬಾರದು ಎಂದು ಅವನಿಗೆ ತಿಳಿದಿತ್ತು. ಪಾಂಡವರು ಮತ್ತು ಕೌರವರ ಸೈನ್ಯಗಳು ಪರಸ್ಪರರ ವಿರುದ್ಧ ಹೋರಾಡುತ್ತಿದ್ದಂತೆ ಶಕುನಗಳು ಹೆಚ್ಚು ಅಪಾಯಕಾರಿಯಾದವು. ಅರ್ಜುನನ ಉಪಸ್ಥಿತಿಯ ಸಂಪೂರ್ಣ ಶಕ್ತಿಯಿಂದ ವಾಸ್ತವದ ಬಟ್ಟೆಯು ಛಿದ್ರಗೊಂಡಂತೆ ತೋರುತ್ತಿತ್ತು. ಆದರೂ ಈ ಎಲ್ಲ ಅರವಸ್ಥೆ ಮತ್ತು ಅನಿಶ್ಚಿತತೆಯ ನಡುವೆ ಅರ್ಜುನನು ತನ್ನ ಶಂಖದ ಕವಚದಲ್ಲಿ ಅಚಲನಾಗಿ ಉಳಿದನು. ರಾಜ ದುರ್ಯೋಧನನು ತನ್ನ ರಥದ ಮೇಲೆ ನಿಂತುಕೊಂಡು ತನ್ನ ಮುಂದೆ ನೆರೆದಿದ್ದ ಯೋಧರನ್ನು ಪರಿಶೀಲಿಸುತ್ತಿದ್ದಾಗ ಸೂರ್ಯನು ಧೂಳಿನ ಬಯಲುಗಳಲ್ಲಿ ಮುಳುಗಿದನು. ಅವನ ಕಣ್ಣುಗಳು ಪೂಜ್ಯ ಯೋಧ ಮತ್ತು ಗುರುವಾದ ಭೀಷ್ಮನ ಮೇಲೆ ಮುಚ್ಚಿದ್ದವು. ಅವರು ತನ್ನ ರಥದ ಮೇಲೆ ಶಾಂತವಾಗಿ ಕುಳಿತಿದ್ದನು. ಅವನ ಸುತ್ತಲೂ ನುರಿತ ಹೋರಾಟಗಾರರ ತಂಡವಿತ್ತುವೇಳು. ಭೀಷ್ಮೋ ಎಂದು ಕರೆದ ದುರ್ಯೋಧನನು ಯುದ್ಧಭೂಮಿಯ ಉದ್ದಗಲಕ್ಕೂ ತನ್ನ ಧ್ವನಿಯನ್ನು ಚಾಚಿದ. ನಾವು ನಮ್ಮ ಮಿತ್ರರಾದ ತ್ರಿಗರ್ತರನ್ನು ದೀರ್ಘಕಾಲದಿಂದ ಪೀಡಿಸುತ್ತಿದ್ದ ಆ ವಿಶ್ವಾಸಘಾತುಕ ವೈರಿಗಳಾದ ಮತ್ಸ್ಯರ ವಿರುದ್ಧ ಹೋರಾಡಲು ಬಂದಿದ್ದೇವೆ. ಆದರೆ ಈಗ ಆ ದೈವಿಕ ಬಿಲ್ಲುಗಾರ ಅರ್ಜುನನು ದೃಶ್ಯದಲ್ಲಿ ಕಾಣಿಸಿಕೊಂಡಿದ್ದಾನೆ ಎಂದು ತೋರುತ್ತದೆ. ಇದು ನಮಗೆ ಏನು ಅರ್ಥ ನೀಡುತ್ತದೆ? ಭೀಷ್ಮನ ಅಭಿವ್ಯಕ್ತಿಯು ಪ್ರಶಾಂತವಾಗಿಯೇ ಉಳಿದಿತ್ತು, ಆದರೆ ದುರ್ಯೋಧನನು ತನ್ನ ಶಾಂತವಾದ ಹೊರಭಾಗದ ಕೆಳಗೆ ಅಸಮಾಧಾನದ ಸುಳಿವನ್ನು ಅನುಭವಿಸಿದನು. ಇದು ನಿಜವೋ ರಾಜನೇ ಎಂದು
ಭೀಷ್ಮನು ತನ್ನ ಧ್ವನಿಯನ್ನು ಅಳೆಯುತ್ತಾ ಮತ್ತು ಉದ್ದೇಶಪೂರ್ವಕವಾಗಿ ಉತ್ತರಿಸಿದನು. ನಿಮ್ಮ ತಂದೆ ಧೃತರಾಷ್ಟ್ರನಿಗೆ ವಾಗ್ದಾನ ಮಾಡಿದಂತೆ ಪಾಂಡವರು 12 ವರ್ಷಗಳಿಂದ ವನವಾಸದಲ್ಲಿದ್ದಾರೆ. ಆದರೆ ಅರ್ಜುನ